ಕಾಮಾಕ್ಷಿನ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಸರಿ. ನೋಡಿಯಮ್ಮ, ಸಾಹೇಬ್ರು ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ. ನೋಡಿಯಮ್ಮ, ನಿಮ್ಮ ಒಳ್ಳೆತನ ಗುರುತಿಸಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಿಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಮೇಲಧಿಕಾರಿಗಳಿಂದ ಅಪ್ಪಣೆ ಆಗಿದೆ. ಇಲ್ಲೊಂದು ಸೈನ್ ಮಾಡಿ. ನೀವು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ನಿಮ್ಗೆ ಸೇರ್ಬೇಕಾದ ಹಣ ಇದರಲ್ಲಿದೆ, ತಗೊಳ್ಳಿ. ಹೋಗ್ಬರ್ತೀನಿ ಸರ್. ನೋಡಿ ಅಮ್ಮ, ಸೂತಕದವ್ರ ಮನೆ ಹೋಗಿ ಬರುವಾಗ, ಜೈಲಿನಿಂದ ಬಿಡುಗಡೆಗೆ ಹೊರಗಡೆ ಹೋಗುವಾಗ ಹೋಗಿ ಬರ್ತೀನಿ ಅನ್ನೋ ಮಾತು ಹೇಳ್ಬಾರ್ದು ಅಂತಾರೆ. ಅದರಲ್ಲೂ ನಿಮ್ಮಂತ ಒಳ್ಳೆಯವರು ಕನಸು ಮನ್ಸಲ್ಲಿ ಕೂಡ ಇಂಥ ಜಾಗನ ನೆನ್ಸ್ಕೋಬಾರ್ದಮ್ಮ. ಈ ಜೈಲಿನ ಜೊತೆ ನನ್ನ ಸಂಬಂಧ ಇನ್ಮೇಲೆ ಸರ್ ಬೆಳೆಯೋದು. ಇಷ್ಟು ವರ್ಷ ನಾನು ಶಿಕ್ಷೆ ಅನುಭವಿಸ್ಲಿಲ್ಲ. ಮುಂದೆ ಅನುಭವಿಸೋ ಶಿಕ್ಷೆಗೆ ಅನುಭವ ತಗೊಂಡು ಹೋಗ್ತಾ ಇದ್ದೀನಿ. ಬರ್ತೀನಿ ಸರ್.
ಪೂಜಾರಪ್ಪನವ್ರೆ, ಏನಿದೆಲ್ಲ? ನಿಮ್ ಕಾಲ್ಗೆ ಏನಾಯ್ತು? ನನ್ನ ಮಕ್ಕಳಲ್ಲಿ ಹೇಳಿ ಪೂಜಾರಪ್ಪನವ್ರೆ, ನನ್ನ ಮಕ್ಕಳೆಲ್ಲಿದ್ದಾರೆ? ಯಾಕೆ ಮೌನವಾಗಿದ್ದೀರಾ? ಹೇಳಿ ಪೂಜಾರಪ್ಪನವ್ರೆ. ಟಾಮಿ, ಆ ಚೆಂಡು ತಗೊಂಡು ಮನೆಗೆ ಬಂದ್ಬಿಡು. ಈ ಜಾಗ ಸರಿ ಇಲ್ಲ, ಒಂದ್ ಮೀನು ಸಿಗ್ಲಿಲ್ಲ. ಮಮತಾ, ಏನೇ ರಾಧಾ? ಬೆಳಿಗ್ಗೆಯಿಂದ ಕಾಯ್ತಾ ಇದ್ದೀವಿ, ಸರಿಯಾದ ಒಂದು ಮೀನ್ ಸಿಗ್ಲಿಲ್ವಲ್ಲೇ? ಈ ವರ್ಷ ರಿಸರ್ಚ್ ನಲ್ಲಿ ಫಸ್ಟ್ ಪ್ರೈಸ್ ತಗೋತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದ್ಯಾ? ರಾಧಾ, ಒಂದ್ ಕೆಲ್ಸ ಮಾಡೋಣ. ಏನು? ನೋಡಲ್ಲ ಕಾಣಿಸ್ತಾ ಇದೆಯಲ್ಲ ನದಿ, ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಒಳ್ಳೆ ವೆರೈಟಿ ಮೀನ್ ಸಿಕ್ಕತ್ತೆ ಅಂತ ಕಾಣುತ್ತೆ. ನಾವೆಲ್ಲರೂ ಈಜ್ಕೊಂಡು ಹೋಗಿ ನೋಡ್ಕೊಂಡ್ ಬರೋಣ. ಓಕೆ, ಟ್ರೈ ಮಾಡೋಣ. ಒಬ್ರು ಜಾರಿದ್ರೆ ಎಲ್ಲ ಬೀಳ್ತೀವಿ. ಗಟ್ಟಿ ಹಿಡ್ಕೊಳ್ರ. ಮಗ, ಟಾಮಿ ಎಲ್ಲೋ ಕಾಣಿಸ್ತಾ ಇಲ್ಲ. ತಾತ, ಹೊಡೆದ್ ಚೆಂಡು ತಗೊಂಬ ಅಂತ ಹೇಳ್ದೆ, ಇನ್ನೂ ಬಂದಿಲ್ಲ ನೋಡು. ರಾಧಾ, ಇಲ್ಲೋಡೆ, ಈ ಮೀನಲ್ಲಿ ಎಷ್ಟು ಡಿಫ್ರೆಂಟ್ ಕಲರ್ಸ್ ಇದೆ. ಕೊಡಿಲಿ. ಇದು ಮಾಮೂಲಿ ಮೀನ್ ಕಡೆ, ಬಿಟ್ಬಿಡೆ. ತಾತ, ಟಾಮಿ ಬರ್ತಾ ಬರ್ತಾ ತುಂಬಾ ಕೆಟ್ಟೋಗ್ತಾ ಇದ್ದಾನೆ. ಚೆಂಡ್ ತಗೊಂಬಾರ ಅಂತ ಹೇಳಿದ್ರೆ ಜೊತೆಲಿ ಹುಡುಗಿರ್ ಬಟ್ಟೆನೆ ಎತ್ಕೊಂಡ್ ಬಂದಿದ್ದಾನೆ. ಇವನಿಗೆ ಆದಷ್ಟು ಬೇಗ ಒಂದ್ ಜೋಡಿ ಹುಡುಕ್ಬೇಕು. ಇಲ್ಲ ಇವತ್ತು ಇದನ್ ತಂದಂಗೆ ನಾಳೆ ಒಂದ್ ಜೋಡಿನೂ ಕರ್ಕೊಂಡ್ಬಂದು ಜೊತೆಲಿ ಕೂಡಾಕು ಅಂತ ಹೇಳಿದ್ರೆ ಹೇಳಾನು. ಸುಮ್ಕಿರ್ಲ, ಅದ್ ಯಾಕಂಗ್ ಗೋಳಿಕೋತಿ ಆ ಮೂಗ್ ಪ್ರಾಣಿನ? ಪಾಪ ಆ ಬಟ್ಟೆ ಕಳ್ಕೊಂಡವ್ರು ಅದೇನ್ ಅವಸ್ಥೆ ಪಡ್ತಾವ್ರೋ. ಅಯ್ಯೋ, ಇಲ್ಲಿ ಇಟ್ಟಿದ್ ನಮ್ ಬಟ್ಟೆಗಳು ಬ್ಯಾಗೆ ಕಾಣಿಸ್ತಿಲ್ವಲ್ರಿ? ಯಾರು ತಗೊಂಡ್ ಹೋಗಿರ್ಬಹುದು? ಇಲ್ಲೇ ಇಟ್ಟಿದ್ವಲ್ವಾ? ಇಲ್ಲೇ ಎಲ್ಲೋ ಇರ್ಬೇಕು ನೋಡ್ರೆ. ರಾಧಾ,
ಯಾರು ಬೇಕಂತ ನಮ್ ಬಟ್ಟೆನ್ ಕದ್ದಿರ್ಬೇಕ್ ಕಣೆ. ಅಯ್ಯೋ, ಈ ಕಾಡ್ನಲ್ಲಿ ಬಟ್ಟೆ ಕದಿಯೋದಿಕ್ ಯಾರೇ ಬರ್ತಾರೆ? ಹುಲಿ ಚಿರತೆಗೇನಾದ್ರೂ ನಮ್ಮನ್ನ ಹೀಗ್ ನೋಡ್ಬೇಕು ಅಂತ ಆಯ್ತೇನೋ. ಮತ್ತೇನೇನು ಅದಷ್ಟು ಕರೆ ಮಾಯ ಆಗೋಯ್ತಾ? ಯಾಕ್ ಕೋಪ ಮಾಡ್ಕೋತಿದ್ಯಾ? ಯಾವ ಪ್ರಾಣಿ ಮೈ ಮೇಲಾದ್ರೂ ನಮ್ ಬಟ್ಟೆ ಇದೆಯಲ್ವ ಅಂತ ನೋಡೋಣ ಬಾ. ಆ ಮೀಡಿಯಾ ಹುಡುಗಿಯರು ಅದೇನ್ ಪಸಂದಾಗವ್ರಲ್ಲ. ನಿನ್ನೆ ಟೆಂಟ್ನಾಗ ಸಿನಿಮಾ ನೋಡಿದ್ವಲ್ಲ, ಆ ಪದವ ಇವ್ರ ಮೇಲ್ಕಟ್ಟು ಹಾಡ್ಬಿಡವ. ಏನಿದು ರೊಕ್ಕಮ್ಮ ಕಣ್ಣಲ್ಲಿ ಎದರಿಕೆ, ಏತಕ್ಕಿಂತ ಎದರಿಕೆ ಯಾರ ಕಂಡು ನಾಚಿಕೆ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಉದ್ದ ಕಾಲುಗಳು ಅಡ್ಡಾಟಿದೆ ಕುಣಿಯುತ್ತಿವೆ, ಕದ್ದು ಕದ್ದು ನೋಡುತ್ತಿರುವ ಸಿದ್ದಮ್ಮ, ನಿನ್ನ ಮದ್ದು ಮುಖ ನೋಡಿ ಬಿದ್ದೆ ಮಂದಮ್ಮ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಬೆಚ್ಚಿದೆ ಸೀರೆ ಬಿಟ್ಟು ತಡೆ ಕಾಣುತ್ತಿದ್ದಿ ತೊಟ್ಟು, ಕುಲುಕುತ ಮರುಕುತ ನೀರು ಕಮ್ಮ, ನಾನು ನೋಡಿದರೆ ನನಗೆ ಅದೇ ಲಕ್ಕಮ್ಮ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಮಮತಾ, ನಮ್ ಬಟ್ಟೆಗಳನ್ನ ಇವರೇ ಕದ್ದಿರ್ಬೇಕು. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಣೆ. ತುಂಬಾ ಚೆನ್ನಾಗಿ ಹಾಡ್ತೀರಾ. ನಿಮ್ಗೆ ಇದನ್ನ ಯಾರು ಹೇಳ್ಕೊಟ್ಟಿದ್ದು? ಯಾಕೋ ನಿನ್ನೆ ಟೆಂಟ್ನಾಗೆ ಸಿನಿಮಾ ನೋಡಿದ್ವಿ, ಅದ್ರಾಗ ಹಾಡು ಬಂದಿತ್ತು, ಅದ್ನ ಹಿಂಗ್ ಆಡಿದ್ರೆ ಹೆಂಗಿರ್ತದೆ ಅಂತ ಆಡಿದ್ವಿ ಕಣಕ್ಕೋ. ಹೂನಕ್ಕ. ನೋಡ್ತೇನೆ ರಾಧಾ, ಬಂದ ತಕ್ಷಣ ಅಕ್ಕನ್ ಮಾಡ್ಕೊಂಡ್ಬಿಟ್ರು. ಅಕ್ಕ ಅಲ್ದೆ ಇನ್ನೇನ? ಯಾಕೋ ಪಂಚಲ್ ಹೇಳ್ತಿದ್ಯಾ? ಏ, ನಾವು ಮುಂದೆ ಹೋದ್ರೆ ನೀವು ಹಿಂದೆ ಬರ್ತೀರಾ? ಮರ್ಯಾದೆಗೆ ನಮ್ ಬಟ್ಟೆ ಎಲ್ಲಿದೆ ಹೇಳು. ಯಾವ್ದಾ? ಹೇಳು, ನಮ್ ಬಟ್ಟೆ ಇಲ್ಲಲ್ಲ? ಅವ್ನ್ ಪಂಚಕ್ಕೆ ನಿಜ ಹೇಳ್ತಾನೆ. ರಾಧಾ, ನಿನ್ನೆ ಮೀನ್ ಬೇಟೆ ತುಂಬಾ ಚೆನ್ನಾಗಿತ್ತು ಕಣೆ. ಇವತ್ತು ಒಂದು ವೆರೈಟಿ ಫಿಶ್ ಸಿಗ್ಲೇ ಇಲ್ವಲ್ಲ ನೋಡೋಕೆ? ನಿನ್ನೆ ನಾವೆಲ್ಲ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇದ್ವಲ್ಲ. ಸೆಕ್ಸ್ ಅಟ್ರಾಕ್ಷನ್. ಮೀನ್ಗಳೆಲ್ಲ ನಮ್ಮನ್ನ ಅಟ್ರಾಕ್ಟ್ ಮಾಡೋಕೆ ನಮ್ ಹತ್ರನೇ ಸುತ್ತಾ ಇದ್ವು. ಹಾಗಾದ್ರೆ ನಾವು ಬಟ್ಟೆ ಬಿಚ್ಚಿದ್ರೆ ನಮ್ ಹತ್ರ ಒಳ್ಳೆ ವೆರೈಟಿ ಫಿಶ್ ಬರಬಹುದೋ ಏನೋ. ಅಲ್ಲಿ ನೋಡಿ, ನಮ್ ಬಟ್ಟೆಗಳು. ಹೌದು ಕಣೆ, ಕಳ್ಳ ಸಿಕ್ಬಿದ್ದ ಕಣೆ. ನಾವು ಫಿಶ್ ರಿಸರ್ಚ್ ಬಂದಿರೋ ಹಾಗೆ ಇವನ್ ಯಾವನ ಹುಡುಗಿ ಡ್ರೆಸ್ ರಿಸರ್ಚ್ ಬಂದಿರ್ಬೇಕು. ಇವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಬಂದ್ರೆ ಹೋಗೋಣ. ಏ ರಾಧಾ, ಇವನ್ ಯಾವನ ಚಂಬಲ್ ಕಡಿಮೆ ಡಕಾಯತ್ ವಂಶದವನು ಅಂತ ಕಾಣುತ್ತೆ. ಕುದುರೆ, ಬಿಲ್ಲು, ಬಾಣ ಎಲ್ಲ ಇಟ್ಟಿದ್ದಾನೆ. ಯಾವ ಇಡಿಯಟ್ ಆದ್ರೆ ನಮ್ಗೇನೆ. ಇವತ್ತೊಂದ್ ಕೈ ನೋಡೇ ಬಿಡೋಣ ಅವನ್ನ. ರಾಧಾ, ನಾಯಿ ಬೇರೆ ಇದೆ ಕಣೆ. ಇದ್ರೆ ಏನಂತೆ? ಕಚ್ಚಿದ್ರೆ 10 ಇಂಜೆಕ್ಷನ್ ಹೊಕ್ಕಳು ಹಾಕಿಸ್ಕೋಬೇಕು ಕಣೆ. ಯಾವ ಇಂಜೆಕ್ಷನ್ ಬೇಕಾದ್ರೂ ಚುಚ್ಚಿಸ್ಕೋತೀನಿ, ಆದ್ರೆ ನಾ ಇಂಜೆಕ್ಷನ್ ಭಯ ಕಣೆ. ಇಷ್ಟುದ್ದ ಇರುತ್ತೆ ಕಣೆ. ಏನು? ಸಿರಿಂಜು. ರಾಧಾ, ಒಳ್ಳೆ ಬೆಟ್ಟದ ಕಳ್ಳನ್ ಥರ ಇದ್ದಾನೆ ಕಣೆ. ನೀನೇನಾ ನಮ್ ಬಟ್ಟೆ ಕಳ್ಳ? ಸ್ವಾಮಿ, ಬಟ್ಟೆ ವಾರಸ್ದಾರ್ ಬಂದ್ಬಿಟ್ಟಿದ್ದಾರೆ. ಅವ್ರ ಆತ್ರ ನೋಡಿದ್ರೆ ನಿನ್ನೆ ಹೊತ್ಕೊಂಡೋಗ ಕಾಣ್ತಾರೆ. ಮೊದ್ಲು ನಿನ್ ಜಾಗ ಖಾಲಿ ಮಾಡೋ. ಏನ್ರಿ, ನೀವೇನಾದ್ರೂ ಕದ್ ಬಟ್ಟೆ ವ್ಯಾಪಾರ ಮಾಡ್ತೀರೇನ್ರಿ? ಗುಜರಿ ಗಿಜ್ರಿ ಇಟ್ಟಿದ್ದೀರೇನ್ರಿ? ಗರ್ಲ್ ಫ್ರೆಂಡ್ಗೆ ಕದ್ ಬಟ್ಟೆ ಕೊಟ್ಟು ಖುಷಿ ಪಡಿಸ್ತೀಯಾ? ಇಲ್ಲ ಹುಡ್ಗಿರ್ ಬಟ್ಟೆ ಹಾಕೊಳ್ಳೋ ಚಪ್ಲೇನಾದ್ರೂ ಇದ್ಯಾ? ನೋಡಿ ಅಮ್ಮಂದ್ರ, ಸ್ವಲ್ಪ ಸಮಾಧಾನವಾಗಿ ಕೇಳಿದ್ರೆ ಹೇಳ್ಬೋದು. ಒಳ್ಳೆ ಕಪ್ಪೆಗಳ ಹತ್ರ ಒಟ್ಟು ಗುಡ್ತಾ ಇದ್ರೆ ಹೇಗೆ ಹೇಳೋದು? ಏನು ಕಪ್ಪೆನಾ? ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಾ? ನೋಡಿದ್ರೆ ಗೊತ್ತಾಗಲ್ವಾ? ಮೀನ್ ಹಿಡಿಯೋರು. ಮೈ ಗಾಡ್, ಮೀನ್ ಹಿಡಿಯೋರಾ? ನೋಡ್ದೆ ರೀತಾ, ಎಷ್ಟು ಕೊಬ್ಬಿನ ಮಾತಾಡ್ತಾನೆ. ನೋಡಿ, ಸುಮ್ನೆ ಕೂಗಾಡ್ಬೇಡಿ. ವಿಷಯ ಏನಂತ ಹೇಳ್ತೀನಿ. ನನ್ ತಾಮಿನ ಚೆಂಡು ತಗೊಂಬ ಅಂತ ಹೇಳಿದೆ. ಚೆಂಡು ನಿಮ್ ಬಟ್ಟೆ ಚೀಲದಲ್ಲಿ ಬಿದ್ದಿದೆ. ಅದು ಚೀಲ ಸಮೇತ ಎತ್ಕೊಂಡ್ ಬಂದಿದೆ. ನನ್ ತಾಮಿ ಪರವಾಗಿ ನಾನ್ ಕ್ಷಮಾಪಣೆ ಕೇಳ್ಕೊತೀನಿ. ನಿಮ್ ಬಟ್ಟೆ ತಗೊಂಡು ಹೋಗಿ. ಅಲ್ರಿ, ಮೂಕ ಪ್ರಾಣಿ ಮೇಲೆ ಅಪವಾದ ಹೊರಿಸ್ಬಿಟ್ರೆ ಕಳ್ತನದ ಬಟ್ಟೆ ಹೊತ್ತೋಗ್ಬಿಡುತ್ತಾ? ರಾಧಾ, ಈ ಕಾಡಿನ ರಾಜನ್ ಜೊತೆ ನಮ್ಗೆ ಯಾಕೆ ಜಗಳ? ನಮ್ ಬಟ್ಟೆಗಳು ಸಿಕ್ಕಿದ್ಯಲ್ಲ, ಬಾ ಎತ್ಕೊಂಡು ಹೋಗೋಣ. ನೋಡಿ ಅಮ್ಮಂದ್ರ, ಜೊತೆಲಿ ನನ್ ಬಟ್ಟೆನೂ ಇದೆ. ಎತ್ಕೊಂಡು ಹೋಗ್ಬಿಟ್ಟಿರ, ಹುಷಾರು. ಹೇಯ್, ಮಾಡೋದು ಮಾಡ್ಬಿಟ್ಟು ಔಸ್ಕೊಂಡು ನೋಡೋದು ನೋಡು. ಬಾ.
ಹಾಗೆ ಸುತ್ತಾಡ್ಕೊಂಬೋಣ. ನೀನ್ ತಡೀದೆ ಹೋಗಿದ್ದಿದ್ರೆ ಇವತ್ತವನ್ ಗ್ರಹಚಾರ ಬಿಡಿಸ್ಬಿಡ್ತಿದ್ದೆ. ಸಾಕ್ ಸುಮ್ನೆರೆ, ಮೊದಲೇ ನೋಡಕ್ ಹೊರಟು ಮನುಷ್ಯನ್ ತರ ಇದ್ದಾನೆ. ಸಾಲ್ದು ಅಂತ ಕುದುರೆ ನಾಯಿನ್ ಬೇರೆ ಸಾಕಿದ್ದಾನೆ. ಇವತ್ತೇನಾದ್ರೂ ತಿರುಗಿ ಬಿದ್ದಿದ್ರೆ ಖಂಡಿತ ನಾವ್ ಕ್ಯಾಂಪಿಗೆ ಹೋಗ್ತಾನೆ ಇರ್ಲಿಲ್ಲ. ಲೈಫ್ ನಲ್ಲಿ ಹೆದರ್ಕೊಂಡ್ರೆ ನಾವ್ ಏನು ಸಾಧಿಸೋಕ್ ಆಗಲ್ಲ ಕಣೆ. ನಾನಂತೂ ಯಾರು ಏನಾಯ್ತ್ರವ? ಒಂಟೆ ಸಲ್ಗ ತಾತ ನಮ್ಮನ್ನೆಲ್ಲ ಅಡ್ಡಿಸ್ಕೊಂಡ್ ಬಂದ್ಬಿಡ್ತು. ಹಾ, ಒಂಟಿ ಸಲ್ಗನ ಮತ್ತೆ ಕಾಡಕ್ ಬಂದೈತಾ? ಅಯ್ಯೋ, ಅದ್ರ ಕಣ್ಣಿಗೆ ಬಿದ್ರೆ ಆಪತ್ತು ಕಂಡ್ರವ. ನಡೀರಿ, ನಮ್ಮ ಅಟ್ಟಿ ತಗೋಗವ. ಅದು ಹೊಂಟೋದ್ಮೇಲೆ ಹೋಗಿವ್ರಂತೆ. ಬರ್ರಿ ಬರ್ರಿ. ಬಂದ್ರವ? ಅಯ್ಯೋ, ಇದೇನೇ ಮಮತಾ, ಮತ್ತೆ ಆ ಕಾಡ್ ಮನುಷ್ಯನ ಹತ್ರನೇ ಕರ್ಕೊಂಡ್ ಬಂದಲ್ಲ ಈ ಉದ್ಕ. ಬರೀ ಹೋಗಲಿ, ಹೀಗೆ ಹೋಗದ? ಅಪಾಯ ಬಂದಾಗ ಉಪಾಯದಿಂದ ತಪ್ಪಿಸ್ಕೋಬೇಕು ಅಂತಾರೆ. ನಿನ್ ಹಾಗೆ ನಾವು ಎಗರಾಡ್ತಾ ಇದ್ರೆ ಆ ಒಂಟಿ ಸಲ್ಗನ್ ಕೈನಲ್ಲಿ ಸಿಕ್ಕ ಹಾಕೊಂಡು ಸಾಯ್ಬೇಕಷ್ಟೇ. ಇವತ್ತಿಲ್ಲೇ ಇದ್ದು ಸುಧಾರಿಸ್ಕೊಂಡು ಹೋಗೋಣ ಕಣೆ. ನನ್ಗಂತೂ ಬರೋಕೆ ಸ್ವಲ್ಪನೂ ಇಷ್ಟ ಇಲ್ಲ. ತಾತ, ಎಲ್ಲಿಂದ ಹಿಡ್ಕೊಂಬಂದ್ರಿ ಕೆಸರು ಕೋಣಗಳನ್ನ? ವಾಟ್? ಕೆಸರು ಕೋಣನ ನೋಡ್ದ್ಯಾ ಮಮತಾ? ಆಗ್ಲೇ ಕಪ್ಪೆ ಅಂದ, ಮೀನು ಅಂದ, ಈ ಕೆಸರು ಕೋಣ ಅಂತಿದ್ದಾನೆ. ಅಲ್ಲ ಅಮ್ಮಯ್ಯ, ಕೆಸರು ಬಿದ್ದ ಕೋಣಗಳು ಒಂದೊಂದ್ಸಲ ಹೀಗೆ ಕಾಣಿಸುತ್ತೆ. ಸುಮ್ಕಿಲ್ಲ ಮಗ, ನಿಂಗೆ ಯಾವಾಗ ತಮಾಷೆನೆ. ಪಾಪ ಆ ಹೆಣ್ಣೈಕ್ಳು ಒಂಟಿ ಸಲ್ಗನ್ ನೋಡಿ ಎದುರ್ಕೊಂಡು ಕೆಸರ ಬಿದ್ಬಿಟ್ಟವೆ. ಹೋಗಿ ಸಾನು ಕಣಿ ಮಾಡು. ಬನ್ನಿ. ಬದಲಾಯಿಸೋಕ್ ಬಟ್ಟೆಗಳೇ ಇಲ್ವಲ್ಲೇ? ಬಟ್ಟೆಗೇನು ಬರ, ನನ್ನ ಹತ್ರ ಬೇಕಾದಷ್ಟು ಗೋಣಿ ಚೀಲಗಳಿದೆ, ಅದನ್ನ ಸುತ್ಕೊಂಡು ಇದನ್ನ ಕಳ್ಸಿ. ಗೋಣಿ ಚೀಲ ಸುತ್ಕೊಳ್ಳೋ ಪರಿಸ್ಥಿತಿ ಬಂತು. ಕರ್ಮ ಕರ್ಮ. ಅಯ್ಯೋ, ಕುಚ್ಚಲೇನೇನ್ ಬಿದ್ದಿತ್ತೋ. ಅಯ್ಯೋ, ಈ ಚಳಿಲಿ ಗೋಣಿ ಚೀಲ ಹಾಕೊಂಡು ಕಾಡ್ನಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ರೇ. ರಾಧಾ, ಅಜಯ್ ನೋಡಕ್ ಹೊರಟಾಗಿದ್ರು. ಹೃದಯ ತುಂಬಾ ಒಳ್ಳೇದು ಕಣೆ. ಪಾಪ ಅವನೊಬ್ನೇ ಹೋಗಿ ಅಡ್ಗೆ ಮಾಡ್ತಿದ್ದಾನೆ. ನಾವು ಹೋಗಿ ಹೆಲ್ಪ್ ಮಾಡೋಣ. ನೀನು ಅಭಿಮಾನ ಎಲ್ಲ ಇಟ್ಕೋಬೇಡ. ಅಯ್ಯೋ ಪಾಪ ಅಂತ ಹತ್ರ ಹೋದ್ರೆ ನಮಗೆ ಡೇಂಜರು. ಯಾಕೆ ಅವನ್ ಕಂಡ್ರೆ ಆರಾಡ್ತೀಯ? ಅಂತ ತಪ್ಪೇನೇ ಮಾಡಿದ್ದಾನ ಅವನು? ಅಯ್ಯೋ, ಅಮ್ಮಂದಿರ, ಬೆಂಕಿ ಕಾದಿದ್ದಾಯ್ತಾ? ಬಿಸಿ ಬಿಸಿ ಊಟ ಸಿದ್ಧವಾಗಿದೆ, ಬನ್ನಿ. ನಡೀರಿ. ತಾತ, ನೀವು ಊಟಕ್ಕೆ ಬರಲ್ವಾ? ನೀವು ಊಟ ಮಾಡ್ರವ, ನಂಗೆ ಮೈಯಾಗ ಹುಷಾರಿಲ್ಲ. ಬನ್ರಿ. ಬದನೆಕಾಯಿ ಸಾಂಬಾರು, ನುಗ್ಗೆಕಾಯಿ ಪಲ್ಯ ನಿಮ್ಗೆ ಇಷ್ಟ ತಾನೆ? ನುಗ್ಗೆಕಾಯಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೆ ಇಷ್ಟ ಅಲ್ಲ, ಹೋಗೋಗು. ಮಮತಾ, ಕ್ಯಾಂಪ್ನಲ್ಲಿ ನಮ್ಮನ್ನ ಕಾಣ್ದೆ ಅದೆಷ್ಟು ಗಾಬರಿ ಆಗಿರ್ತಾರೋ ಏನೋ. ಅದಕ್ಕೋಸ್ಕರ ರಾತ್ರಿ ಹೊತ್ತು ಹೋಗಿ ಆನೆಕಲ್ ತುಳಿಸ್ಕೊಂತೀಯಾ? ಬೆಳಗ್ಗೆ ಹೋಗಿ ವಿಷಯ ಏನು ಅಂತ ತಿಳಿಸಿದ್ರಾಯ್ತು. ನಂಗೆ ನಿದ್ರೆ ಬರ್ತದೆ, ಮಲ್ಕೊಳ್ಳ. ರಾಧಾ, ಅಜಯ್ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದ್ದ ಅಲ್ಲ? ಅವನನ್ನ ಕಟ್ಕೊಳ್ಳೋಳು ಪುಣ್ಯ ಮಾಡಿರ್ಬೇಕು. ಬೆಳಿಗ್ಗೆಯಿಂದ ಅಜಯ್ 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 ಅವನ್ ಬಗ್ಗೆನೇ ಗುಣಗಾನ ಮಾಡ್ತಿದ್ಯಾ? ಬೇಕಾದ್ರೆ ನೀನೇ ಕಟ್ಕೋ. ಅಯ್ಯೋ, ನಿನಗ್ ಬಂದ್ ಹೇಳ್ದೆ ನೋಡು.
ಬ್ಯಾಗ್ ನ ಹಿಡ್ಕೊಂಡು ಆ ಕಾಡಿನ ರಾಜ್ಯನ ಹ್ಯಾಗ್ ಜೇಬ್ಗೆ ಹಾಕೊಳ್ಳೋದು ಅಂತ ಕನಸ್ ಕಾಣ್ತಾ ಇದೀಯಾ? ಏನು ಯೋಚನೆ ಮಾಡ್ಬೇಡ ಕಣೆ, ನೀನನ್ನ ಹೇಗ್ ಬಲೆ ಬೀಸಿ ಹಿಡಿತೀವೋ ಹಾಗೆ ನಿನ್ ಪ್ರೀತಿ ಅನ್ನೋ ಬಲೆನ ನೇರವಾಗಿ ಅವ್ನ ಹೃದಯಕ್ಕೆ ಬೀಸ್ಬಿಡು, ಸಿಕ್ಕಾಕೊಂಡ್ಬಿಡುತ್ತೆ. ಟಾಮಿ, ನಿನಗೊಂದ್ ಜೋಡಿ ಹುಡ್ಕೊಡ್ಬೇಕಂತ ತಾತನ್ ಹೇಳ್ದೆ. ಆದ್ರೆ ನೀನೇ ನನ್ಗೊಂದ್ ಜೋಡಿ ಹುಡ್ಕೊಡ್ತೀಯ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ ಕಣೋ. ಅದು ಯಾಕೋ ಗೊತ್ತಿಲ್ಲ ಕಣೋ. ನಿನ್ನೆ ಅವಳು ಇಲ್ಲಿ ಬಂದು ಹೋದ್ಮೇಲೆ ನನ್ ಮನ್ಸು ಅವಳ ಕಡೆನೇ ಎಳಿತಾ ಇದೆ. ಒಂದೇ ಒಂದ್ಸಲ ನೋಡ್ಬೇಕು ಅನ್ನಿಸ್ತಾ ಇದೆ. ನೋಡ್ಕೊಂಡ್ಬಿಡ್ಲ? ಈ ವಿಷಯನ ತಾತನಿಗೆ ಹೇಳಿಬಿಟ್ಟಿಯಾ? ನೋಡು, ತಾತನ್ ಮೈ ಹುಷಾರ್ಲ, ನೀನ್ ಇಲ್ಲೇ ಇದ್ದ ಅವ್ರು ನೋಡ್ಕೊ, ನಾನು ಹೋಗಿ ರಾಧನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹೋಗು. ಏನ್ ಸರ್, ಏನ್ ಸಮಾಚಾರ? ನೋಡಿ, ಮದ ಬಂದಿರೋ ಒಂಟಿ ಸಲ್ಗ ಒಂದು ಕಾಡಲ್ಲಿ ಹುಚ್ಚುಚ್ಚಾಗಿ ಅಲಿತಾ ಇದೆ. ಅದನ್ನ ನಾವು ಹಿಡಿಯೋವರೆಗೂ ನಿಮ್ ಕ್ಯಾಂಪ್ ನ ಶಿಫ್ಟ್ ಮಾಡೋದು ಒಳ್ಳೇದು. ಓಕೆ ಸರ್. ಇದೇ ನನ್ನ ಪ್ರೇಮ ಸಂದೇಶ. ನೀನಿದನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೋತೀನಿ. ಏ ರಾಧಾ, ಬಾರೆ ಬೇಗ, ಹೊತ್ತಾಯ್ತು. ಏನ್ ಬರ್ದಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ವೇ? ಟಾಮಿ, ನಾನು ಯಾಕೋ ಬಹಳ ದಿನ ಉಳಿತೀನಿ ಅಂತ ನನಗೆ ಅನಿಸ್ತಾ ಇಲ್ಲಪ್ಪ. ತಾತ, ಹಾಗೆಲ್ಲ ಮಾತಾಡ್ಬೇಡಿ. ನಾನು ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ? ನಿಮ್ಗೇನಾಗಲ್ಲ, ಕುಡೀರಿ. ಅಂದಾಗೆ ನಿನಗೊಂದು ವಿಷಯ ಹೇಳೋದನ್ನ ಮರ್ತ್ಬಿಟ್ನಪ್ಪ. ಏನ್ ತಾತ? ನೀನು ಇವತ್ತೇ ಜೈಲಿಗೆ ಹೋಗ್ಬೇಕು. ಜೈಲ್ಗ? ಯಾಕೆ? ಹೇಳ್ತೀನಪ್ಪ. ಮೊದಲು ಆ ಪೆಟ್ಟಿಗೆಲಿ ಒಂದು ಚಿನ್ನದ ನಾಣ್ಯ ಇದೆ, ತಗೊಂಡ್ ಬಾಪ್ಪ. ಇದಾ ತಾತ? ಹೌದು ಮಗ. ಜೈಲಿನಿಂದ ಕಾಮಾಕ್ಷಿ ಅನ್ನೋರೊಬ್ರು ಇವತ್ತು ಬಿಡುಗಡೆ ಆಗ್ತಿದ್ದಾರೆ. ಅವರಿಗೆ ಚಿನ್ನದ ನಾಣ್ಯ ತೋರಿಸಿ ರಂಗಯ್ಯ ಕಳಿಸ್ಕೊಟ್ರು ಅಂತ ಹೇಳು. ಅವರು ನಿನ್ ಜೊತೆ ಬರ್ತಾರೆ. ಬಹಳ ಜೋಪಾನವಾಗಿ ಕರ್ಕೊಂಬಪ್ಪ. ಯಾರ್ ತಾತ ಅವರು? ಮೊದಲು ಕರ್ಕೊಂಬಪ್ಪ. ವಿಷಯ ಏನು ಅಂತ ಆಮೇಲೆ ಹೇಳ್ತೀನಿ. ಸರಿ ತಾತ. ಒಳಗ್ ಗಂಜಿ ಕಾಯಿಸಿಟ್ಟಿದ್ದೀನಿ, ಮರೀದೆ ಕುಡಿಬೇಕು. ಟಾಮಿನ ಇಲ್ಲೇ ಬಿಟ್ಟು ಹೋಗ್ತೀನಿ. ಬರ್ತೀನಿ ತಾತ. ಟಾಮಿ, ತಾತನ ಹುಷಾರ ನೋಡ್ಕೋ.
ವಿಜಯ್, ಕಾಲೇಜಲ್ಲಿ ಬೈಕ್ ಮೇಲೆ ಸರ್ಕಸ್ ಮಾಡಿ ಹುಡುಗಿರ್ನ ಕವರ್ ಮಾಡ್ದಂಗಲ್ಲ. ಈ ವರ್ಷ ಈ ರೇಸಲ್ಲಿ ನಾನು ಚಾಂಪಿಯನ್. ರ್ಯಾಲಿ ಮುಗಿದ ಮೇಲೆ ತಾನೇ ಚಾಂಪಿಯನ್ ಯಾರು ಅಂತ ಗೊತ್ತಾಗೋದು. ಈಗಲೇ ಯಾಕೋ ಗಡ್ಡ ಕೆರ್ಕೋತೀಯ? ಬಟ್ ಒನ್ ಥಿಂಗ್ ವಿಮಲ್, ಈ ವಿಜಯ್ ಇದ್ ಕಡೆ ಯಾವತ್ತೂ ಜಯನೇ. ಕಮಲ್, ನಾ ಹೇಳಿದೆಲ್ಲ ರೆಡಿ ಮಾಡಿದೆ ತಾನೆ? ಡೋಂಟ್ ವರಿ, ವಿಜಯ್ ಇಲ್ಲಿಂದ ಹೊರಟ್ರೆ ಮತ್ತೆ ವಾಪಸ್ ಬರಲ್ಲ. ತುಂಬಾ ಥ್ಯಾಂಕ್ಸ್. ನಿಮ್ ಹೆಸರು? ಅಜಯ್. ನನ್ನ ಹೆಸರು ವಿಜಯ್ ಅಂತ. ನಾನು ಬೇಗನೆ ಹೋಗಿ ರೇಸ್ ಗೆಲ್ಬೇಕಾಗಿದೆ. ದಯವಿಟ್ಟು ನನ್ನ ಜೊತೆ ಬನ್ನಿ. ಡಿಯರ್ ಫ್ರೆಂಡ್ಸ್, ನಿಜ ಹೇಳ್ಬೇಕು ಅಂದ್ರೆ ಈ ಬಹುಮಾನಕ್ಕೆ ಅರ್ಹನಾದವ ನಾನಲ್ಲ. ಯಾಕೆ ಅಂದ್ರೆ ಕೆಲವು ಜನರ ಕುತಂತ್ರದಿಂದ, ನನ್ನ ಮೇಲಿನ ದ್ವೇಷದಿಂದ ಈ ರೇಸ್ ನಲ್ಲಿ ನಾನು ಗೆಲ್ಲೇಬಾರ್ದು ಅಂತ ನಾನು ಪ್ರಾಣ ತೆಗೆಯಕ್ಕೆ ನೋಡಿದ್ರು.
ಆದ್ರೆ ಆಪತ್ ಬಾಂಧವನಂತೆ ಬಂದು ನನ್ನ ಪ್ರಾಣ ಕಾಪಾಡಿ ಪ್ರಾಣ ಸ್ನೇಹಿತನಾದ ಅಜಯ್ಗೆ ಈ ಬಹುಮಾನ ಸಲ್ಲಬೇಕು. ಬಾ ಅಜಯ್. ನೋಡು, ಇದೇ ನನ್ನ ಮನೆ. ಈ ಮನೆಗೆ ನಾನೇ ರಾಜ, ನಾನೇ ಮಂತ್ರಿ. ನಮ್ ತಂದೆ ಸಿಂಗಾಪುರ್ನಲ್ಲಿದ್ದಾರೆ. 2 ವರ್ಷಕ್ಕೋ 3 ವರ್ಷಕ್ಕೋ ಬಂದು ಹೋಗ್ತಾ ಇರ್ತಾರೆ. ಕೂತ್ಕೋ ಅಜಯ್. ಬೈದ ಬೈ, ಇವ್ನ ನಮ್ಮ ಮನೆ ಕೆಲಸದವನು ಚಿಕ್ಕಣ್ಣ ಅಂತ. ನಮಸ್ಕಾರ. ನನ್ನ ಯೋಗಕ್ಷೇಮ ಎಲ್ಲ ಇವನೇ ನೋಡ್ಕೊಳ್ಳೋದು. ಚಿಕ್ಕಣ್ಣ, ಕಾಫಿ ತಗೊಂಬಾ. ಆಯ್ತು, ಅದೆಲ್ಲ ಏನು ಬೇಡ ವಿಜಯ್, ಇನ್ನೊಂದ್ಸಲ ಬರ್ತೀನಿ. ಇನ್ನೊಂದ್ಸಲನಾ? ಆಹಾ, ನೀನ್ ನನ್ನ ಪ್ರಾಣ ಕಾಪಾಡಿದ್ಯಾ? ನಿನ್ನ ಹಾಗೆ ಕಳಿಸ್ಬಿಡ್ತೀನಾ? ನೀನ್ ಇವತ್ ನನ್ನ ಜೊತೆಲಿದ್ದು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇಲ್ಲ ವಿಜಯ್, ನಾನು ಈಗಲೇ ಜೈಲ್ಗೆ ಹೋಗ್ಬೇಕು. ಜೈಲ್ಗ? ಹೌದು, ಇವತ್ತು ಕಾಮಾಕ್ಷಿ ಅವ್ರು ಬಿಡುಗಡೆ ಆಗ್ತಿದ್ದಾರೆ. ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ಬೇಕು. ಕಾಮಾಕ್ಷಮ್ಮ ಅವರ? ಅಜಯ್, ನಿನಗೆ ಅವ್ರು ಏನಾಗ್ಬೇಕು? ಏನ್ ಸಂಬಂಧ ಅಂತ ನನಗೂ ಗೊತ್ತಿಲ್ಲ. ಇದನ್ನ ಅವ್ರು ತೋರಿಸಿದ್ರೆ ನೀನ್ ಯಾರು ಅಂತ ತಿಳ್ಕೊತಾರೆ. ಜೊತೆ ಕರ್ಕೊಂಡ್ ಬಾ ಅಂತ ನಮ್ಮ ತಾತ ಹೇಳಿದ್ರು. ಅಜಯ್, 1 ನಿಮಿಷ ಇರು, ಬರ್ತೀನಿ. ನೋಡಜಯ್, ಇದೇ ತರದ ನಾಣ್ಯ ನಮ್ ಡ್ಯಾಡಿ ನನ್ನ ಹತ್ರ ಕೊಟ್ಟು ಆ ಕಾಮಾಕ್ಷಮ್ಮನ್ ಕರ್ಕೊಂಬ ಅಂತ ನನಗೂ ಹೇಳಿದ್ದಾರೆ. ಎರಡೂ ನಾಣ್ಯ ಒಂದೇ ತರ ಇದ್ದು ನಮ್ಮಿಬ್ರು ಒಂದೇ ಮಾತು ಹೇಳಿರ್ಬೇಕಾದ್ರೆ ವಿಜಯ್, ನನಗೂ ನಿನಗೆ ಯಾವ್ದೋ ಹತ್ರ ಸಂಬಂಧ ಇದೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಅಜಯ್. ನಾವ್ ಈಗಲೇ ಜೈಲ್ಗೆ ಹೋಗಿ ಆ ಕಾಮಾಕ್ಷಮ್ಮನ್ ಕರ್ಕೊಂಬಂದ್ರೆ ನಿಜವಾದ ವಿಷಯ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಹೌದು ವಿಜಯ್. ಏನು, ಅವ್ರು ಆಗ್ಲೇ ಬಿಡುಗಡೆ ಹೋಗ್ಬಿಟ್ರ? ಹೌದು. ಅವ್ರು ಎಲ್ಲಿ ಹೋಗ್ತೀನಿ ಅಂತ ಏನಾದ್ರು ಹೇಳ್ಬಿಟ್ಟು ಹೋದ್ರ? ಇಲ್ಲ. ಆಯ್ತು ಸರ್, ನಾವು ಬರ್ತೀವಿ. ಸರಿ. ಅಜಯ್, ಈಗ ಏನ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಆ ತಾಯಿನ ನೋಡಿದ್ರೆ ನನಗೂ ನಿನಗಿರೋ ಸಂಬಂಧ ಏನು ಅಂತ ತಿಳಿತಾ ಇತ್ತು. ಈ ವಿಷಯ ನಮ್ಮ ತಾತನ ಈಗಲೇ ತಿಳಿಸ್ಬೇಕು. ನಾ ಬರ್ತೀನಿ. ಅಜಯ್, ಇನ್ಮೇಲೆ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಾ ಇರು. ಖಂಡಿತ ಬರ್ತೀನಿ. ಬರ್ಲಾ? ತಾತ, ತಾತ, ಗೌರಿ, ಗೌರಿ, ತಾತ, 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 ಟಾಮಿ, ತಾತನ್ ಯಾರು ಹೀಗೆ ಮಾಡಿದ್ದು? ಹೇಳು ಟಾಮಿ, ತಾತನ್ ಯಾರು ಹೀಗೆ ಮಾಡಿದ್ದು? ತಾತ, ತಾತ, ಅಜಯ್, ಒಂಟಿ ಸಲಗ ನನ್ನ ಸಾವಿಗೆ ಕಾರಣ ಆ ಕಾಮಾಕ್ಷಿ ಬೇರೆ ಯಾರು ಇಲ್ಲ, ನಿನ್ನ ಹೆತ್ತ ತಾಯಿ. ತಾತ, ತಾತ.
ಹಲೋ, ಸಿಂಗಾಪುರ್ ಕಾಲ ಕನೆಕ್ಟ್ ಮಾಡಿ. ಡ್ಯಾಡಿ, ನಾನು ವಿಜಯ್ ಮಾತಾಡ್ತಾ ಇದ್ದೀನಿ. ವಿಜಯ್, ಆ ಕಾಮಾಕ್ಷಿನ ಜೈಲಿಂದ ಕರ್ಕೊಂಡು ಬಂದಿದೀಯಾ? ಇಲ್ಲ ಡ್ಯಾಡಿ, ನಾನು ಹೋಗೋ ಅಷ್ಟರಲ್ಲಿ ಅವ್ರು ಬಿಡುಗಡೆ ಆಗಿ ಹೊರಟೋಗ್ಬಿಟ್ಟಿದ್ದಾರೆ. ಹೊರಟೋಗ್ಬಿಟ್ಟ? ಹ್ಞೂ ಡ್ಯಾಡಿ, ನನ್ಗೆ ಯಾಕೋ ಒಂದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಈ ಮಗನ್ ಬೆಳೆಸಿರೋ ಮಗ ಯಾವತ್ತೂ ಕನ್ಫ್ಯೂಸ್ ಆಗಲೇ ಕೂಡುದು. ಅವಳು ಬೇರೆ ಎಲ್ಲಿಗೂ ಹೋಗಿರಲ್ಲ, ನೆಟ್ಟಿಗೆ ದೇವರಾಯನಪುರಕ್ಕೆ ಹೋಗಿರ್ತಾಳೆ. ನೀನ್ ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡು ಬಂದು ನಿನ್ನ ಹತ್ರನೇ ಇಟ್ಕೋ. ನಾನು ಇನ್ನೊಂದು ವಾರದೊಳಗೆ ಇಂಡಿಯಾಕ್ಕೆ ಬರ್ತೀನಿ. ಓಕೆ? ಓಕೆ ಡ್ಯಾಡಿ. ನಾಗರಾವನ್ ಮರಿನ ನಾವು ಬೆಳೆಸಿದ್ರೆ ಅದು ನಾವು ಹೇಳಿದವ್ರಿಗೆ ಕಚ್ಚಿ ಸಾಯಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ವಿ. ಆದ್ರೆ ಅವಳು ಆ ನಾಗರಾವನ್ ಕಣ್ಣಿಂದಾನೇ ತಪ್ಪಿಸ್ಕೊಂಡ್ಬಿಟ್ಲಲ್ಲೋ. ಒಂದ್ ವೇಳೆ ಅವಳೇನಾದ್ರೂ ಗರ್ಡನ್ ಸ್ನೇಹ ಬೆಳೆಸಿ ನಮಗೆ ತಿರುಗಿದ್ರೆ ಆ ಗರ್ಡನ್ನ ಶೂಟ್ ಮಾಡೋ ಸಿಂಗಾಪುರ್ ಬುಲೆಟ್ ನನ್ನ ಮೈಂಡಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಯು ಡೋಂಟ್ ವಾರಿ. ಅಜಯ್, ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಯಾಕೋ ಒಂಥರ ಇದೆಯಾ? ವಿಜಯ್, ನನ್ ದಾರಿ ದೀಪ ಆಗಿದ್ ನನ್ನ ತಾತ ನನ್ ಬಿಟ್ಟು ಹೊರಟೋದ್ರು. ಅಷ್ಟೇ ಅಲ್ಲ, ನಾನು ನೀನು ಹುಡ್ಕೊಂಡು ಹೋಗಿದ್ದ ಕಾಮಾಕ್ಷಮ್ಮ ಬೇರೆ ಯಾರು ಅಲ್ಲ, ನನ್ನ ಹೆತ್ತು ತಾಯಿ. ಏನು, ಕಾಮಾಕ್ಷಮ್ಮ ನಿನ್ನ ಹೆತ್ತು ತಾಯಿನ? ಹೌದು, ಅವರೇ ನನ್ನ ತಾಯಿ ಅನ್ನೋ ಸತ್ಯ ನನ್ನ ತಾತ ಸಾಯೋಕ್ ಮುಂಚೆ ಬರ್ದಿಟ್ಟಿದ್ರು ಅಂತ ನನ್ಗೆ ಗೊತ್ತಾಯ್ತು. ಹಾಗಾದ್ರೆ ನಿಮ್ ತಾಯಿಗೂ ನನ್ನ ತಂದೆಗೂ ಏನ್ ಸಂಬಂಧ ಅಂತ ಗೊತ್ತಾಗ್ತಾ ಇಲ್ವೇ? ಅಜಯ್, ಮುಂದಿನ ವಾರನ ನಮ್ಮ ತಂದೆ ಸಿಂಗಾಪುರ್ನಿಂದ ಬರ್ತಾ ಇದ್ದಾರೆ. ಅಷ್ಟೊಳಗಡೆ ನಾವು ದೇವರಾಯನಪುರಕ್ಕೆ ಹೋಗಿ ನಿಮ್ ತಾಯಿನ ಕರ್ಕೊಂಬರೋಣ. ದೇವರಾಯನಪುರನ? ಹೌದು ಅಜಯ್, ನಿಮ್ ತಾಯಿ ದೇವರಾಯನಪುರದಲ್ಲೇ ಇದ್ದಾರೆ ಅಂತ ನಮ್ ತಂದೆ ಫೋನ್ ಮಾಡಿ ತಿಳಿಸಿದ್ದಾರೆ. ವಿಜಯ್, ನಡಿ, ನಾನ್ ಮೊದಲು ನನ್ನ ತಾಯಿ ನೋಡ್ಬೇಕು. ಸರಿ ಅಜಯ್, ಹೋಗೋಣ. ಇದೇ ಕೊನೆ. ಇನ್ನೊಂದು ಸಲ ಇಂಥ ಅಪರಾಧ ನಡೀತು ಅಂದ್ರೆ ನಿಮ್ಮನ್ನ ಈ ಊರಿಂದ ಹೊರಗಟ್ಬೇಕಾಗತ್ತೆ. ಖಂಡಿತ ಸೋಮಯ್ಯ, ತೋಟದ ಮನೆ ಬೈರಣ್ಣ ಯಾವ ತಕರಾರು ಇಲ್ಲದೆ ಚೆನ್ನಾಗಿದ್ದಾನಲ್ಲ? ಓ, ಚೆನ್ನಾಗಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರಪ್ಪ ನೀವು? ಈ ಊರಿಗೆ ಹೊಸಬರಾಗಿ ಕಾಣ್ತಾ ಇದ್ದೀರಾ? ನಮ್ಮ ತಾಯಿ ಈ ಊರಿಗೆ ಬಂದಿದ್ದಾರೆ. ನಿಮ್ ತಾಯಿನ? ಈ ಊರಿಗೆ ಯಾರೇ ಬಂದ್ರು ನನಗೆ ಗೊತ್ತಾಗತ್ತೆ. ಅಂದ ಹಾಗೆ ನಿಮ್ ತಾಯಿ ಹೆಸರೇನು? ಕಾಮಾಕ್ಷಿ. ಕಾಮಾಕ್ಷಿ? ಹೌದು. ಅವಳೆಲ್ಲಿಂದ ಬಂದ್ಲು? ಜೈಲಿಂದ ಬಿಡುಗಡೆ ಬಂದ್ರು. ಆ ಮಧ್ಯಗೆಟ್ಟ ಮಗನ ನೀನು? ಜಮೀನ್ದಾರ್ರೆ, ನಾಲಿಗೆನ ಬಿಗಿ ಹಿಡಿದು ಮಾತಾಡಿ. ನನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ ನಾನಾಗಿರಲ್ಲ. ನಮ್ಮೂರು ಬಂದು ನನಗೆ ಎದುರು ಮಾತಾಡ್ತಾ ಇದೀಯಾ? ನೀನು ಕಾಮಾಕ್ಷಿ ಮಗ ಅಂತ ಒಂದು ಮಾತು ಈ ಊರವ್ರು ಗೊತ್ತಾಗಿದ್ದಿದ್ರೆ ನೀನು ಜೀವ ಸಹಿತ ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ನಿನ್ನ ತುಂಡ ಕತ್ತರಿಸಾಕ್ಬಿಡ್ತಿದ್ರು. ಅಂತ ತಪ್ಪು ಏನ್ ಮಾಡಿದ್ರು ನನ್ನ ತಾಯಿ? ಏನ್ ಮಾಡಿದ್ಲ? ಅನ್ನ ಹಾಕದ ಯಜಮಾನಿಗೆ ದ್ರೋಹ ಮಾಡೋದು ಪಾಪಿ ಹೆಂಗಸು ಅವಳು. ತಾಳಿ ಕಟ್ಟಿದ ಗಂಡನ ಕೊಲೆ ಮಾಡಿ ಜೈಲಿಗೆ ಹೋದವಳು ನಿನ್ ತಾಯಿ. ಎರಡು ಮಕ್ಕಳು ತಾಯಿಯಾಗಿ ಹಣದಾಸಗೋಸ್ಕರ ಇನ್ನೊಬ್ರ ಹಿಂದೆ ಓಡೋಗೋದಕ್ಕೆ ಪ್ರಯತ್ನ ಪಟ್ಟವಳು ನಿನ್ ತಾಯಿ. ಹೆತ್ತ ತಾಯಿ ಸೂಳೆ ಅಂತ ಗೊತ್ತಾದ ಮೇಲೂ ಯಾವ ಮುಖ ಹೊತ್ಕೊಂಡು ನಿಂತಿದೆಯೋ? ಬಿಡು ವಿಜಯ್, ಎಂತ ಮಾತಂದ ನನ್ನ ತಾಯಿ ಬಗ್ಗೆ ಅವನ್ನ. ಅಜಯ್, ಆತೃಕ್ಕೂ ಆವೇಶಕ್ಕೂ ಸಮಯ ಅಲ್ಲ. ಈಗ ನಾವು ಬಂದಿರೋ ಉದ್ದೇಶ ಹಾಳಾಗುತ್ತೆ. ಸಮಾಧಾನ ಮಾಡ್ಕೊ. ಅಜಯ್, ನಿನ್ ಕೋಪನೆಲ್ಲ ಯಾಕೋ ಮರ್ದನಲ್ಲಿ ತೋರಿಸ್ತಿದ್ಯಾ? ಆತೃಕ್ಕೂ ಆವೇಶಕ್ಕೂ ನಮ್ ಬುದ್ಧಿನ ಬಲಿ ಕೊಡಬಾರ್ದು. ಈ ಸಮಯದಲ್ಲೇ ನಾವು ಸಹನೆಯಿಂದ ಇರಬೇಕು. ವಿಜಯ್, ನನ್ ಜಾಗದಲ್ಲಿ ನೀನಿದ್ದಿದ್ರೆ ನನ್ ಮನ್ಸಿನ ಸಕ್ತ ಏನು ಅಂತ ನಿನ್ಗೆ ಅರ್ಥ ಆಗಿರೋದು. ನೀನು ನಾನು ಅಂತ ಬೇರೆ ಮಾಡಿ ಹೇಳ್ಬೇಡ. ನಿನ್ ತಾಯಿ ನನಗೂ ತಾಯಿ ಇದ್ದಾಗೆ. ಊರವ್ರ ಮೇಲೆ ದ್ವೇಷ ಸಾಸಿದ್ರೆ ನಾವು ಬಂದ್ ಕೆಲ್ಸ ಆಗಲ್ವೋ? ವಿಜಯ್, ಸತ್ಯವಾಗಿ ನನ್ನ ತಾಯಿ ಪತಿವ್ರತೆ ಕಣೋ. ಯಾವ ಕಾರಣದಿಂದ ಈ ಊರಿನ ಜನ ನನ್ನ ತಾಯಿ ಮೇಲೆ ಅಪ್ಪನಿಂದನೇ ಒರೆಸಿ ನನ್ನನ್ನು ಅವಮಾನ ಮಾಡಿದ್ರು ಅದು ಸುಳ್ಳು ಅಂತ ಈ ಊರವ್ರಿಗೆ ಹೇಳಿ ನನ್ನ ತಾಯಿ ಪತಿವ್ರತೆ ಅಂತ ನಿರೂಪಿಸೋವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನನ್ನ ಕಣ್ಣಿಗೆ ನಿದ್ದೆ ಇಲ್ಲ.
ದೇವಸ್ಥಾನದ ಗಂಟೆ ಹೊಡಿತು ಕಣ. ಅಂದಮೇಲೆ ನಾವು ಬಂದ್ ಕೆಲಸ ಸಕ್ಸಸ್ ಆಗೇ ಆಗುತ್ತೆ. ನಮ್ಗೆ ಈ ಊರ್ನಲ್ಲಿ ಜಾಗ ಇಲ್ಲದೆ ಇರ್ಬೋದು, ಆದ್ರೆ ಆ ದೇವ್ರ ಸನ್ನಿಧಿಲಿ ಖಂಡಿತ ಜಾಗ ಸಿಕ್ಕೇ ಸಿಗುತ್ತೆ. ಬಾರ ಹೋಗೋಣ. ತಗೊಂಡ್ ಬರ್ತೀನಿ. ಅಪ್ಪ ಅಪ್ಪ, ಈ ನಾಯಿ ಕುದುರೆ ನಮ್ಮ ಈ ವೇಷ ನೋಡಿ ನೀವೇನು ಹೆದರ್ಕೋಬೇಡಿ. ನಮ್ಮಿಂದ ನಿಮ್ಗೆ ಯಾವ ತೊಂದ್ರೆನೂ ಬರಲ್ಲ. ನಾವ್ ಈ ಊರು ಹೊಸಬರು. ನಮ್ ಕೆಲಸ ಆಗೋವರೆಗೂ ಸ್ವಲ್ಪ ದಿವಸ ಈ ದೇವಸ್ಥಾನದಲ್ಲಿ ತಂಗೋಕೆ ಅನುಮತಿ ಕೊಡಿ. ನೋಡಿ ನಮ್ ತಂದೆಗ್ ಮಾತಾಡಕ್ ಬರಲ್ಲ. ಓ, ನಮ್ಮಿಂದ ಏನಾದ್ರೂ ನಿಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಅಂತ ಹೆದರ್ತಾ ಇದ್ದೀರಾ? ನೋಡಿ, ಅಂತದ್ದೇನೂ ಆಗಲ್ಲ. ನಮ್ಮನ್ನ ನಂಬಿ. ಅಪ್ಪ ಸ್ವಲ್ಪ ದಿವಸ ತಾನೇ ಇರ್ಲಿ ಬಿಡಿ. ನೋಡಿ ನೀವಿಬ್ರು ಆ ಮಂಟಪದಲ್ಲಿರಿ. ತುಂಬಾ ಥ್ಯಾಂಕ್ಸ್. ಬಾ ಜೈ. ರಾಧಾ, ನೀನೇನೋ ಪ್ರತಿ ವಾರ ಈ ಕಾಡಿಗೆ ಬಂದು ಒಂದೊಂದೇ ಖರ್ಚಿಫಲ್ಲಿ ನಿನ್ ಪ್ರೇಮ ಸಂದೇಶನ ಬರ್ದಿಟ್ಟು ಹೋಗ್ತಾ ಇದ್ಯಾ. ಆದ್ರೆ ಏನ್ ಪ್ರಯೋಜನ? ಅಜಯ್ ಇನ್ನೂ ಹಾರ ಹಿಡ್ಕೊಂಡು ಹಾರ್ ಬರ್ಲೇ ಇಲ್ವೇ? ರಾಧಾ, ಪ್ರೇಮ ಅನ್ನೋದು ನೆನ್ಸ್ಕೊಂಡ ತಕ್ಷಣ ಬಂದ್ ಅಂಟ್ಕೊಳ್ಳೋದಲ್ವೇ? ಅದು ರೈಲ್ವೆ ಬೋಗಿಗಳ ತರ, ಎರಡು ಕಮ್ಮಿಗಳು ಸೇರ್ದೇ ಇದ್ರೆ ಓಡಲ್ಲ ಕಣೆ. ನೋಡು ರಾಧಾ, ನೀನೊಂದ್ ಕಂಬಿ ಆದ್ರೆ ಅಜಯ್ ಇನ್ನೊಂದ್ ಕಂಬಿ ಕಣೆ. ಎರಡು ಮನಸ್ಸು ಬೇರೆ ಬೇರೆ ಆಯ್ತು ಅಂದ್ರೆ ಪ್ರೇಮ ಅನ್ನೋದೇ ದಂಡ ಕಣೆ. La 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 la. Hey Nimi, hey Nimi, where are you, Nimi? Hey, oh Nimi darling. ಯಾರೇ ನೀವು? What? I'm your husband, mother. ನಾನು ನಿನಗೆ ತಾಳಿ ಕಟ್ಟಿದ ಗಂಡ. ಏನ್ರಿ ಅದು? ನನ್ನನ್ ಬಿಟ್ಟು 5 ವರ್ಷ ಸಿಂಗಾಪುರ್ ಹೋಗಿದ್ ಮಾತ್ರಕ್ಕೆ ನನ್ನ ಹೆಸರನ್ನೇ ಮರ್ತು ಬಿಡೋದಾ? ನನ್ನ ಹೆಸರು ನಿರ್ಮಲಾ ಅಲ್ವೇನ್ರಿ? Oh no no, ನಮ್ಮ ಸಿಂಗಾಪುರಲ್ಲಿ ನಿರ್ಮಲಾ ಕರ್ಮಲಾ ಅಂತ ಇಷ್ಟಿಷ್ಟು ದೊಡ್ಡ ಹೆಸರು ಇಟ್ಕೊಂಡು nobody wasting time, just short and sweet. ನಿಮ್ಮಿ ಪಮ್ಮಿ ಜಿಮ್ಮಿ ರಮ್ಮಿ ಅಂತ ಎಲ್ಲ ಕಮ್ಮಿ ಆಗಿ ಕರೆಯೋದು. Hey Lenny, Sony, ಈ ಸೂಟ್ ಕೇಸ್ ಎಲ್ಲ ತಗೊಂಡು ಒಳಗಡೆ ಇಟ್ಬಿಟ್ಟು ನನಗೆ ಸ್ಟೀಮ್ ಬಾಟ್ಗೆ ಅರೇಂಜ್ ಮಾಡು. ನಾವು ಈಗ ಓಕೆ ಸರ್. ರೀ, ಯಾರು ಇವರಲ್ಲ? ನಮ್ಮ ಲೇಡಿ ಸರ್ವೆಂಟ್ಸ್. ಸಿಂಗಾಪುರಲ್ಲಿ ಲೇಡಿ ಸರ್ವೆಂಟ್ಸ್ ಕಟ್ಕೊಳ್ಳೋದು ಈಗಿನ ಹೊಸ ಫ್ಯಾಷನ್. ಏನ್ರಿ ಇದು? 5 ವರ್ಷ ಬಿಟ್ಟು ಬಂದಿದ್ದೀರಾ? ಕಟ್ಕೊಂಡ್ ಹೆಂಡತಿ ನಾನಿರೋವಾಗ ಅವ್ರ ಕೈಯಲ್ಲಿ ಸ್ಟೀಮ್ ಬಾತ್ ಮಾಡಿಸ್ಕೊಳ್ತೀರಾ? Oh Nimi, you say Nimi, ಇಟ್ಕೊಳ್ಳೋ ಕಟ್ಕೊಳ್ಳೋ ಸೆಂಟಿಮೆಂಟಲ್ಸ್ only in India.
ನಮ್ಮ ಸಿಂಗಾಪುರಲ್ಲಿ ಕಾಲಲ್ಲಿ ಚಪ್ಪಲಿ ಹಂಗೆ ಚೇಂಜ್ ಮಾಡ್ತಾರೆ, ಹಂಗೆ ಹೆಡ್ತಿನ ಚೇಂಜ್ ಮಾಡ್ತಾರೆ. ಬೈ ದ ವೇ, ವೇರ್ ಇಸ್ ಮೈ ಡಾಟರ್? ಅವಳು ಎಲ್ಲ ನಿಮ್ ಹಾಗೆ ಯಾವಾಗ್ಲೂ ವಾಟರ್ ಮೇಲೆ ಇರ್ತಾಳೆ. ವಾಟ್? ಮೈ ಡಾಟರ್ ಈಸ್ ಆನ್ ವಾಟರ್? ವಾಟ್ ಇಸ್ ದಿಸ್? ಓ ಮೈ ಗಾಡ್! ಅಲ್ಲ ರೀ, ಅದ್ಯಾವ್ದೋ ಮೀನ್ ರಿಸರ್ಚ್ ಅಂತ ಊರ್ ತಿರುಗ್ತಾ ಇರ್ತಾಳೆ. ರಿಸರ್ಚ್? ಅಯ್ಯೋ, ರಿಸರ್ಚ್ ಅಲ್ಲ ರೀ, ರಿಸರ್ಚ್. ಮೀನ್ ರಿಸರ್ಚ್ ಮಾಡ್ಲಿ ಮಾಡಿ. ನಾನು ಅವಳಿಗೋಸ್ಕರ ಸಿಂಗಾಪುರಲ್ಲಿ ಒಂದು ಗಂಡು ಸರ್ಚ್ ಮಾಡ್ತಾನೆ ಇದ್ದೀನಿ. ಹಾಂಗ್ಕಾಂಗ್ ಅಲ್ಲಿ ಅವಳು ಮದುವೆ ಮಾಡ್ಬಿಟ್ಟು ಹನಿಮೂನ್ಗೆ ಸ್ಟೇಟ್ ಮೂನ್ಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. This noise? ಎಲ್ಲ ನಿಮ್ ಸುಪುತ್ರಂದೆ. ಮನೆಯಲ್ಲಿ ಬಾರ್ ಓಪನ್ ಮಾಡಿದಾನೆ ಅಷ್ಟೇ. Oh, my son opened bar in house. What a wonderful man. ಸುಗೀರಿ. My son, Vimal. Oh, Vimal, my Daddy. son. Daddy. Oh, Vimal, how are you, my ಯಾವಾಗ ಬಂದೆ son? ಸಿಂಗಾಪುರಿಂದ? Just now, my son. Just now. Oh, very nice. This look like a heaven. Oh, Singapore whiskey. I like this. Thank you. Like this. I like this. Cheers. 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 Hey, Nimi. Cheers. Oh, very nice. By the way, who is this daddy man? ಓ ಸಾರಿ ಡ್ಯಾಡಿ, ನಿಮಗೆ ಪರಿಚಯ ಮಾಡಿಸ್ಕೊಡೋದೇ ಮರ್ತ್ಬಿಟ್ಟೆ. ಈಸ್ ಮೈ ಬೆಸ್ಟ್ ಫ್ರೆಂಡ್ ಕಮಲ್. ಇವ್ರ ಫಾದರ್ ಕೂಡ ಸಿಂಗಾಪುರಲ್ಲಿ ಬಿಗ್ ಶಾಟ್. ಸಿಂಗಾಪುರಲ್ಲಿ ಬಿಗ್ ಶಾಟ್? ಹಾಗಾದ್ರೆ ಅವ್ನು ನನಗೆ ಭೇಟಿ ಆಗಿರ್ಲೇಬೇಕು. By the way, what is your father's name? ನಾಗಪ್ಪ. Nagappa? Oh, gold importer and exporter? ಯಾ Oh, he's a nag. You're a son of nag? ಹೌದು. Hey, your father, Nanu, your father, Ibaru, Chatti friends. I mean, Kacha friends. ಹಲೋ ನಾಗ್, ನಾನು ಮದರ್ ಮಾತಾಡ್ತಾ ಇರೋದು. ಎನಿ ಇನ್ಫಾರ್ಮೇಶನ್? ಕಾಮಾಕ್ಷಿನ್ ಕರ್ಕೊಂಡ್ ಬರೋಕೆ ದೇವರಾಯನ್ಪುರಕ್ಕೆ ಹೋದ್ ವಿಜಯ್ ಇನ್ನೂ ವಾಪಸ್ ಬಂದಿಲ್ಲ. ಅವನ್ ಜೊತೆಗೆ ಅಜಯ್ ಅಂತ ಯಾರೋ ಒಬ್ಬ ಹೋಗಿದಾನಂತೆ. ಅವನು ಕೂಡ ಅವನ್ ತಾಯಿನೇ ಹುಡ್ಕೊಂಡು ಹೋಗಿದ್ದಾನೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಏನು?
ಅವನು ಅವನ ತಾಯಿನ ಹುಡ್ಕೊಂಡು ಹೋಗಿದ್ದಾನ. ಎಸ್. ಮದನ್, ಒಂದು ವೇಳೆ ಅವನು ಕಾಮಾಕ್ಷಿ ಮೊದಲನೇ ಮಗ ಆಗಿರಬಹುದಾ? ಇದ್ರೂ ಇರ್ಬೋದು. ಮದನ್, ಅರ್ಜೆಂಟ್ ನೀನು ಇಲ್ಲಿಗೆ ಬಂದ್ಬಿಡು. ಆ ಅಜಯ್ ಯಾರು ಅಂತ ನಾವು ಪತ್ತೆ ಮಾಡಲೇಬೇಕು. ಒಂದು ವೇಳೆ ಆ ಅಜಯ್ ವಿಜಯ್ ಒಂದಾಗ್ಬಿಟ್ರು ಅಂದ್ರೆ ನಮ್ಮ ವ್ಯವಹಾರನ ಬಯಲಿಗೆ ತಂದೆ ತರ್ತಾರೆ. ಸರಿ, ಬರ್ತೀನಿ. ಓಕೆ. ಅಜಯ್ ಯಾರಾಗಿರ್ಬಹುದು? ಟಾಮಿ, ನಾವೇನೋ ದೊಡ್ಡ ಮನುಷ್ಯರಂತ ಪೂಜಾರಪ್ಪ ಅವ್ರು ಇಲ್ಲಿರೋಕ್ ಜಾಗ ಕೊಟ್ರೆ ಈ ನನ್ನ ಮಗ ಅವ್ರ ಮಗಳಿಗೆ ಡವ್ ಹೊಡಿತವನಲ್ಲ. ಇವನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಏನೋ ನಿನ್ನೆ ಮೌತಾರ್ ಗನ್ ಬಾರಿಸ್ತಾ ಇದ್ದೆ, ಇವತ್ ನೋಡಿದ್ರೆ ಗಿಟಾರ್ ಬಾರಿಸ್ತಾ ಇದೀಯಾ? ನೀನ್ ಹೀಗೆ ದಿನಕ್ಕೊಂದೊಂದು ಬಾರಿಸ್ತಾ ಇದ್ರೆ ಪೂಜಾರಪ್ಪ ನಮ್ಮಿಬ್ರನ್ನ ಬಾರಿಸಿ ಇಲ್ಲಿಂದ ಓಡಿಸ್ಬಿಡ್ತಾರೆ. ಅಜಯ್, ಅದು ನೀನ್ ಏನು ಯೋಚನೆ ಮಾಡ್ಬೇಡ. ನಿಮ್ಮಿಬ್ರು ವಿಷಯನ ಪೂಜಾರಪ್ಪ ಅವ್ರಿಗೆ ಹೇಳಿ ಒಂದು ವ್ಯವಸ್ಥೆ ಮಾಡ್ತೀನಿ. ಏನಾಯ್ತಪ್ಪ? ಅಪ್ಪ, ಅಯ್ಯೋ. ತಗೊಳ್ಳಿಪ್ಪ, ತಗೊಳ್ಳಿ. ಅಪ್ಪ, 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 ಅಪ್ಪ ಏನಾಗ್ತಿದೆಪ್ಪ? ಅಪ್ಪ, ಅಜಯ್ ವಿಜಯನ ಕರ್ಕೊಂಡ್ ಬರ್ಬೇಕಾ? ಕರ್ಕೊಂಡ್ ಬರ್ತೀನಿ. ಶಾಂತಿ, ಏನಾಯ್ತು? ಅಪ್ಪನಿಗೆ ಏನೇನೋ ಶುರುವಾಗಿದೆ. ನಿಮ್ಮಿಬ್ಬರನ್ನು ನೋಡ್ಬೇಕಂತ ಬೇಗ ಬನ್ನಿ. ಸ್ವಾಮಿ, 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 ನಿಮ್ಗೆ ಏನಾಗ್ತಿದೆ ಸ್ವಾಮಿ? ಡಾಕ್ಟರ್ ಕರ್ಕೊಂಬರಲ್ಲ? ನಿಮ್ ಮಗಳ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು.
ಹಲೋ ಹಲೋ ಮಮ್ಮಿ, ನಾನು ರಾಧಾ. ಹೇಗಿದ್ಯಮ್ಮ? ಫೈನ್ ಮಮ್ಮಿ. ಕ್ಯಾಂಪ್ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತಿದ್ದೆ, ಆದ್ರೆ ಸಡನ್ ಆಗಿ ನಾವೆಲ್ಲರೂ ದೇವರಾಯನಪುರಕ್ಕೆ ಹೋಗ್ತಾ ಇದೀವಿ. ಏನು ದೇವರಾಯನಪುರಕ್ಕ? ಹ್ಞೂ ಮಮ್ಮಿ. ನೀನ್ ಹೀಗೆ ಮನೆ ಬಿಟ್ಟು ಊರೂರು ತಿರುಗ್ತಾ ಇದ್ರೆ ಹೇಗಮ್ಮ? ರಾಧಾ, ಸಿಂಗಪುರಿಂದ ನಿಮ್ ಡ್ಯಾಡಿ ಬಂದಿದ್ದಾರೆ. ಇನ್ನು 1 ವಾರದಲ್ಲಿ ಮತ್ತೆ ಹೊರಟೋಗ್ತಾರಂತೆ. ಅಷ್ಟರೊಳಗೆ ನಿನ್ನ ನೋಡ್ಬೇಕು ಅಂತಿದ್ದಾರೆ. ಬೇಗ ಬಂದ್ಬಿಡಮ್ಮ. ನೋ ಮಮ್ಮಿ, ಅರ್ಜೆಂಟ್ ಆಗಿ ನಾವ್ ಇವತ್ತೇ ಹೋಗ್ಬೇಕಾಗಿದೆ. ಮಮ್ಮಿ, ಒಂದ್ ಕೆಲ್ಸ ಮಾಡಿ, ನೀವು ಡ್ಯಾಡಿನ ಕರ್ಕೊಂಡು ದೇವರಾಯನಪುರಕ್ಕೆ ಬಂದ್ಬಿಡಿ. ಹಿಸ್ಟಾರಿಕಲ್ ಪ್ಲೇಸ್ ಬೇರೆ, ನಿಮ್ಮೆಲ್ರಿಗೂ ಒಂದ್ ಚೇಂಜ್ ಇರುತ್ತೆ. ಹೇಳ್ತೀನಿ. Hey, old Singapore style, come on, enjoy. Nimi, yaad phone? ಇನ್ಯಾರು? ನಿಮ್ ಮಗಳದೆ. My daughter, she's still on water. ವಾಟರ್ ಗೀಟರ್ ಅಂತ ಯಾವಾಗ್ಲೂ ನಿಮ್ ಹುಡುಗಾಟನೆ. ಅವಳನ್ನ ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಮರೆತು ಕಾಡು ಮೇಡು ಅಂತ ಅಲಿತಾ ಇರ್ತಾಳೆ. ಹೋಗಿ ಮೊದಲು ಅವಳು ಇಳ್ಕೊಂಡ್ ಬನ್ರಿ. Oh, but where is she? ಅದ್ಯಾವ್ದೋ ದೇವರಾಯನಪುರ ಅಂತೀರಿ? ದೇವರಾಯನಪುರ. ಯಾಕ್ರಿ, ದೇವರಾಯನಪುರ ಅಂದ ತಕ್ಷಣ ನಿಮ್ಮಿಬ್ಬರ ಮುಖ ಹರಳೆಣ್ಣೆ ಕುಡಿದವ್ರ ತರ ಆಗಿದೆ. Now, Nimi, ಅದು ಹೆಸರಿಗೆ ಮಾತ್ರ ದೇವರಾಯನಪುರ, ಬಟ್ ಅಲ್ಲಿ ಇರೋರು ಎಲ್ಲ ದೇವಗಳು, you know. ಅಲ್ಲ, ನೀವ್ ಯಾವಾಗ ಅಲ್ಲಿಗೆ ಹೋಗಿದ್ರಿ? Oh, Nimi, we are international figures. ನಮಗೆ ಯಾವ ಯಾವ ಜಾಗ ಹೇಗೆ ಇದೆ ಅಂತ ಕರೆಕ್ಟ್ ಆಗಿ ಗೊತ್ತಿದೆ. ಅಯ್ಯೋ, ನಮ್ ಮಗಳಂತ ಜಾಗದಲ್ಲಿ ಇರ್ಕುಡ್ದ್ರಿ. ಮೊದಲು ಹೋಗಿ ಅವಳನ್ನ ಕರ್ಕೊಂಡ್ ಬನ್ರಿ. ಹೋಗ್ರಿ. ಲುಕ್ ಸಿಸ್ಟರ್, ನಮ್ಮಂಥ ಇಂಟರ್ನ್ಯಾಷನಲ್ ಫಿಗರ್ಸ್ ಅಂತ ಚಿಕ್ಕ ಹಳ್ಳಿಗೆ ಹೋಗೋದು ತುಂಬಾ ಅವಮಾನ. ಯು ಡೋಂಟ್ ವರಿ. ಕಮಲ್, ಎಸ್ ಡ್ಯಾಡಿ. ವಿಮಲ್, ಎಸ್ ಅಂಕಲ್. ನೀವಿಬ್ರು ಹೋಗಿ ರಾಧಾನ ಅರ್ಜೆಂಟ್ ಆಗಿ ಕರ್ಕೊಂಡ್ ಬಂದ್ಬಿಡಿ. ಓಕೆ. Oh, what a beautiful plan, Mr. Nagu. ನನ್ನ ಮಗಳು ಅಲ್ಲಿ ಲ್ಯಾಂಡ್ ಆಗೋಕ್ ಮುಂಚೆ ಅವಳ ಹ್ಯಾಂಡ್ ಹಿಡಿದು ಇಲ್ಲಿ ಕರ್ಕೊಂಡ್ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಬ್ಯಾಂಡ್ ಬಾಜಾ ಬಾರಿಸಿ ನಿನ್ನ ಮಗನ ಜೊತೆ ಅವಳ ಮ್ಯಾರೇಜ್ ಫಿಕ್ಸ್ ಮಾಡಿ ಹನಿಮೂನ್ಗೆ ಸ್ಟ್ರೈಟ್ ಮೂನ್ಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಓ ಮಾವಾ, God bless you, my son. ಯಾವಾಗ್ಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಸರಿ, ಒಂದ್ ವೇಳೆ ಅವನು ಬೇರೆ ಯಾರನ್ನಾರು ಮದ್ವೆ ಆಗಿದ್ರೆ? ಮಮತಾ, ಈ ಒಂದ್ ಸೈಡ್ ಲವ್ ಇದೆ ನೋಡು, ಅದ್ ಯಾವತ್ತೂ ಡೇಂಜರೇ. ಆವತ್ತೇ ಈ ವಿಷಯನ ಅವನ್ ಕಿವಿಗೆ ಊದ್ಬಿಟ್ಟು ಅವನ್ ಮೈಂಡಲ್ಲಿ ಒಂದು ಬ್ರಾಕೆಟ್ ಹಾಕ್ಬಿಟ್ಟಿದ್ರೆ ನಿನಗೆ ವಿರಹ ವೇದನೆ ಇರ್ತಿತ್ತಾ? ಖಂಡಿತ ಇರ್ತಿರ್ಲಿಲ್ಲ ಅಲ್ವಾ? ಅವಳೇನ ವ್ಯಾನಲ್ಲಿ ಹೋದ್ಲು, ನೀನ್ ಕುದುರೆ ಮೇಲೆ ತಾನೇ ಇದ್ದೆ. ಒಳ್ಳೆ ರಾಬಿನ್ ಹುಡ್ ತರ ಚೇಂಜ್ ಮಾಡ್ಕೊಂಡು ಹೋಗಿ ಅವಳ ಹೃದಯಕ್ಕೆ ಪ್ರೇಮ್ ಬಾಣ ಬಿಟ್ಟು ರಾಧಾ ಐ ಲವ್ ಯು ಅಂತ ಒಂದ್ ಮಾತು ಹೇಳಿದಿದ್ರೆ ನಿನ್ಗೆ ವಿರಹ ವೇದನೆ ಇರ್ತಿತ್ತೇನೋ? ಅದಕ್ಕೆ ನೋಡಪ್ಪ, ನಾನ್ ನನ್ನ ಹೃದಯ ಓಪನ್ ಮಾಡಿ ಶಾಂತಿಗೆ ತೋರಿಸ್ಬಿಟ್ಟೆ. ಅವಳು ರಿಓಪನ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟು ಕೈ ಕೂಪನ್ನು ಕೊಟ್ಬಿಟ್ಲು. ಅಜಯ್, ನೀನೇನು ಯೋಚನೆ ಮಾಡಬೇಡ. ಹೇಗೂ ಯೋಗ ನರಸಿಂಹಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ. ನನಗೊಂದು ಜೋಡಿ ಸಿಗ್ದ ಹಾಗೆ ನಿನ್ ಜೋಡಿನೂ ಕರ್ಸ್ಕೊಡ್ತಾನೆ. ಏನ್ರಿ ಮಮತಾ, ಬರೋದಿಲ್ವಾ? ನೀವ್ ಹೋಗ್ರಿ, ನಾವ್ ಬರ್ತೀವಿ. ರಾಧಾ ನೋಡ್ಮೇಲೆ ನನ್ ಮನ್ಸು ಯಾಕೋ ಅವಳ ಕಡೆನೇ ಎಳಿತಾ ಇದೆ. ಒಂದ್ಸಲ ನೋಡ್ಕೊಂಬರ್ಲಾ?
ಏ ಮಮತಾ, ಇದು ಅಜಯ್ ಹತ್ರ ಇದ್ ನಾಯಿ ಅಲ್ವೇನೆ? ನೋಡಿದ್ರೆ ಹಾಗೆ ಕಾಣುತ್ತೆ, ಅದಕ್ಕೆ ನಿನ್ನ ನೋಡಿ ಗುರ್ತಿಡ್ದ ಹತ್ರ ಬಂದಿದೆ. ಏ ರಾಧಾ, ನೀನ್ ಬೆಟ್ಟ ಹತ್ ಬಂದಿದ್ದಕ್ಕೂ ಸಾರ್ಥವಾಯ್ತು ಕಣೆ. ನಿನ್ ವಿರಹ ವೇದನೆಗೆ ವಿಮುಕ್ತಿ ಸಿಕ್ತು ಕಣೆ. ರಾಧಾ, ನಿನ್ ಹೀರೋ ಇಲ್ಲೇ ಎಲ್ಲೋ ಇದಾನೆ ಕಣೆ. ಏ ಟಾಮಿ, ಎಲ್ಲಿ ನಿನ್ ಯಜಮಾನ? ರಾಧಾ, ನೀನ್ ಹೋಗಿ ಅಜಯ್ ದರ್ಶನ ಮಾಡ್ಕೊಂಡ್ ಬಾ, ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಟಾಮಿ, ಬೇಗ ಕರ್ಕೊಂಡ್ ಹೋಗು. ರಾಧಾ, ಗುಡ್ ಲಕ್. ಟಾಮಿ, ಸುಮ್ನಿರು. ಮೊದ್ಲು ರಾಣಿಗೆ ತಿಂಡಿ ಕೊಟ್ಮೇಲೆ ನಿನಗೆ. ಟಾಮಿ, ರಾಧಾ, ಮತ್ತೆ ನಾನು ನಿನ್ನ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ನಾನು ಅಷ್ಟೇ. ರಾಧಾ ಅನ್ನೋರು ನೀವೇನಾ? ಅಲ್ಲ ರೀ, ಲವ್ ಮಾಡೋಕ್ ಮುಂಚೆ ಅಟ್ಲೀಸ್ಟ್ ನಿಮ್ ಅಡ್ರೆಸ್ ಕೊಟ್ಟಿದ್ರೆ ಇವ್ನ ಹೃದಯನ ನಿಮಗೆ ಪಾರ್ಸಲ್ ಮಾಡ್ತಾ ಇರ್ಲಿಲ್ವಾ? ಅಯ್ಯಯ್ಯಯ್ಯೋ, ಹಗಲು ರಾತ್ರಿ ನಿಮ್ಮನ್ನ ನೆನೆಸ್ಕೊಂಡು ಮೌತಾರ್ಗನ್ ಬಾರ್ಸಿದ್ದೆ. ಅಂತೂ ಇವನ ವಿರಹ ವೇದನೆಗೆ ಒಂದು ವಿಮುಕ್ತಿ ಸಿಕ್ತು. ಬೈದೆ ಬೈ, ಇವಳು ಶಾಂತಿ ಅಂತ. ಅಜಯ್ ನಿಮ್ಗೆ ಹೇಗೋ ನನಗೂ ಹಾಗೆ. ಅಜಯ್, ಇನ್ಮೇಲೆ ನಮ್ಮಿಬ್ಬರ ವಿರಹ ಗೀತೆಗೆ ಮುಕ್ತಾಯ ಹೇಳ್ಬಿಟ್ಟು ಪ್ರಣಯ ಗೀತೆ ಪ್ರಾರಂಭ ಮಾಡೋಣ. ಅಜಯ್ ವರ್ಸಸ್ ರಾಧಾ, ವಿಜಯ್ ವರ್ಸಸ್ ಶಾಂತಿ. ಕಮಾಲ್, ದೇವರಾಯನಪುರನ ದೆವ್ವರಾಯನಪುರ ಅಂತ ನಮ್ ಡ್ಯಾಡಿ ಹೇಳ್ತಾ ಇದ್ರು. ಆ ದೆವ್ವರಾಯನಪುರದಲ್ಲಿ ಮೇನಕ್ಕೆ ಒಬ್ಳು ಮೇಘ ಸಂದೇಶಕ್ಕೋಸ್ಕರ ಒಬ್ಳೆ ಕೂತಿದ್ದಾಳಲ್ಲ. ಮೇಘ ಸಂದೇಶಕ್ಕಲ್ಲ ಕಣೋ, ನಮ್ಮ ಆಗಮನನ ಸ್ವಾಗತ ಬಯಸೋಕ್ಕೋಸ್ಕರ ಕೊಡ ಹಿಡ್ಕೊಂಡು ಕೂತಿದ್ದಾಳೆ ನೋಡು. ವಿಜಯ್, ಕಾಲೇಜಲ್ಲಿ ಬೈಕ್ ಮೇಲೆ ಸರ್ಕಸ್ ಮಾಡ್ತಾ ಇದೆ, ಈ ಕಾಡಲ್ಲಿ ಕೊಡ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಡ್ಯಾನ್ಸ್ ಮಾಡ್ತಾ ಇಲ್ವೋ ಬಕ್ರಾ ನನ್ ಮಕ್ಕಳ್ರ. ಚಾನ್ಸ್ ಸಿಕ್ಕಿದೆ, ಸ್ವಲ್ಪ ಲೈಟ್ ಆಗಿ ಮಾಲಿಶ್ ಮಾಡ್ಬಿಡೋಣ ಅಂತ ಇದ್ದೀನಿ. ಓ, ತಾಳ ಬೇರೆನಾ? ನೋಡು ಮರಿ, ಈ ಮಾಲಿಶು ಪಾಲಿಶ್ ಎಲ್ಲ ನಮ್ಮ ಹತ್ರ ಇಟ್ಕೋಬೇಡ. ಮರ್ಯಾದೆಗಳಿಂದ ಜಾಗ ಖಾಲಿ ಮಾಡು. ಖಾಲಿ ಮಾಡ್ತೀನಪ್ಪ. ಅದಕ್ ಮುಂಚೆ ಪಾಪ ಈ ಹುಡುಗಿಗೆ ಈ ಕೊಡ ತುಂಬಾ ನೀರ್ ತಂದು ಕೊಟ್ಬಿಡ್ರಪ್ಪ. ಏನು, ನಾವು ನೀರು ತಂದು ಕೊಡೋದ? ಇಂಪಾಸಿಬಲ್. ತರದೆ ಹೋದ್ರೆ ಏನೋ ಮಾಡ್ತೀಯಾ? ನಾವೇನು ಮಾಡಲ್ರಪ್ಪ. ಯಾಕೋ ಬೆಳಗಿಂದ ಈ ಕೈ ತುಂಬಾ ಕಡಿತಾ ಇದೆ. ಇದೇನಾದ್ರೂ ಮಾಡಿದ್ರೇನೆ ಕೆಡವಟ್ಟು. ಓಹೋ, ನಿನ್ ಕೈ ಎಡವಟ್ ಮಾಡಿದ್ರೆ ನಮ್ ಕೈಯನ್ನು ಒಬ್ಬಟ್ಟ ತಟ್ತಾ ಇರತ್ತೆ. ಎಲ್ಲ ಮುಟ್ಟ ನೋಡೋಣ. ಏನೋ ಮರಿ, ಅವಂದೇನೋ ಒಬ್ಬಟ್ಟು ತಟ್ಟುತ್ತಂತೆ, ನಿಂದೇನ್ ತಟ್ಟುತ್ತೆ? ತಗೋ, ನಾನ್ ತಟ್ತೀನಿ.
ಏನ್ ಮರಿ ಈಗ್ಲಾದ್ರೂ ನೀರ್ ತಗೊಂಬಂದ್ ಕೊಡ್ತೀಯಾ? ಈಗ್ಲಾದ್ರೂ ನೀರ್ ತಂದು ಕೊಡ್ತೀಯಾ? ವಿಜಯ್ ಬೀಳ್ಬಾರ್ದು ಜಾಗಕ್ಕೆ ಬಿದ್ದ್ಬಿಡ್ತಪ್ಪ. ಈಗ್ಲಾದ್ರೂ ತಂದು ಕೊಟ್ಬಿಡಪ್ಪ. ವಿಜಯ್, ಇನ್ನೊಂದ್ ಏಟೇನಾದ್ರೂ ಅವನ ಮೇಲೆ ಬಿದ್ರೆ ಇವಳು ಕತ್ ಕುಯ್ದಾಕ್ಬಿಡ್ತೀನಿ. ಹುಷಾರ್. ನೀರ್ ತಂದು ಕೊಡ್ಬೇಕೇನ್ರು ನನ್ನ ಮಕ್ಕಳ್ರ? ಬಾರ, ಈಗ್ಲಾಗ ನೀರ್ ತಂದು ಕೊಟ್ಬಿಡ್ತೀರಾ? ಶಾಂತಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಯಾರು ಗೊತ್ತಾಗ್ದಾಗೆ ಯಾರು ಊಟ ತಗೊಂಡೋಗ್ತಾ ಇದೀಯಾ? ನೋಡ್ ಶಾಂತಿ, ನಿನ್ ತಂದೆ ನಿನ್ ಜವಾಬ್ದಾರ ನಮ್ಗೊಪ್ಸೋಗಿದ್ದಾರೆ. ನಾನು ನಿನ್ನ ಅಣ್ಣ ಸ್ಥಾನದಲ್ಲಿರೋನು. ನಿನಗೆ ಯಾವ ತೊಂದರೆನೂ ಬರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೇಳು, ಯಾರಿಗೆ ಊಟ? ಈ ರಹಸ್ಯನ ನಾನು ಯಾರಿಗೂ ಹೇಳಲ್ಲ ಅಂತ ನಮ್ಮ ತಂದೆ ಹತ್ರ ಮಾತು ಕೊಟ್ಟಿದ್ದೆ. ಆದ್ರೆ ನೀವ್ ಹೇಳೋ ಹಾಗೆ ಮಾಡಿದ್ರಿ. ಒಂದು ವಾರದ ಹಿಂದೆ ಜೈಲು ಶಿಕ್ಷೆ ಅನುಭವಿಸಿದ ಕಾಮಾಕ್ಷಿ ಅನ್ನೋ ಒಂದು ಹೆಂಗಸು ನಮ್ಮ ತಂದೆನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ರು. ಕಾಮಾಕ್ಷನೂರು ನಿಮ್ ತಂದೆನ ಹುಡ್ಕೊಂಬಂದ್ರ? ಹೌದು ಶಾಂತಿ, ಯಾವ ತಾಯಿನ ಹುಡ್ಕೊಂಡು ನಾವಿಲ್ಲಿಗೆ ಬಂದ್ವೋ ಆ ತಾಯಿ ಅವರೇ. ಹೌದು ಶಾಂತಿ, ಆ ಕಾಮಾಕ್ಷಮ್ಮವ್ರೆ ನನ್ನ ಹೆತ್ತ ತಾಯಿ. ಏನು, ಕಾಮಾಕ್ಷಮ್ಮನವರು ನಿಮ್ ತಾಯಿನಾ? ಹೌದು ಶಾಂತಿ. ಈಗ ಅವ್ರು ಎಲ್ಲಿದ್ದಾರೆ? ಇರಿ, ಕರೀತೀನಿ. ಅಮ್ಮ, ನಿಮ್ ಮಗ ಅಜಯ್. ಅಜಯ್. ಅಮ್ಮ, ಅಮ್ಮ, ಅಜಯ್. ಅಮ್ಮ, ಅಜಯ್. ಅಮ್ಮ, ಅಜಯ್. ಅಮ್ಮ, ಅಜಯ್. ಅಮ್ಮ, ಅಜಯ್. ಅಮ್ಮ, ಅಮ್ಮ, ಅಜಯ್. ಅಜಯ್, ನನ್ ಕಂದು, ಇಷ್ಟು ದಿವಸ ಎಲ್ಲಿದ್ಯಪ್ಪ? ನಿನ್ನ ಯಾರು ಬೆಳೆಸಿದ್ರು? ರಂಗಯ್ಯ ತಾತ. ರಂಗಯ್ಯನ? ಈ ಎಲ್ಲಪ್ಪ ಅವರು
ಅವ್ರು ತೀರ್ಕೊಂಡ್ಬಿಟ್ರು. ನಿನ್ನ ಉಳಿಸಿ ಬೆಳೆಸಿ ಅವ್ರ ಋಣನ ಅವ್ರು ತೀರಿಸ್ಕೊಂಡ್ಬಿಟ್ರು. ತಾಯಿ ಮಗನ್ನ ಸೇರಿಸಿ ನೋಡೋ ಭಾಗ್ಯ ಅವ್ರಿಗಿಲ್ದೆ ಹೋಯ್ತು. ಅಮ್ಮ, ಇಷ್ಟು ದಿವಸ ನೀನ್ ಯಾಕಮ್ಮ ಜೈಲಲ್ಲಿದ್ದೆ? ಈ ಊರ್ನವ್ರಲ್ಲ ನಿನ್ ಬಗ್ಗೆ ಬಾಯಿ ಬಂದಂಗ ಆಡ್ಕೊಂಡು ನಿನ್ ಮೇಲೆ ಅಪ್ಪನಿಂದನೇ ಹೊರಿಸ್ತಾರಲ್ಲ, ಯಾಕಮ್ಮ? ಯಾರ ಕಣ್ಣು ಕಾಣದೆ ಯಾಕೆ ಈ ಕತ್ತಲ್ಲಿ ಬದುಕ್ತಿದ್ಯಾ ಹೇಳಮ್ಮ? ಅಂತ ತಪ್ಪು ನೀನ್ ಏನ್ ಮಾಡ್ದೆ? ಹೇಳ್ತೀನಪ್ಪ, ಹೇಳ್ತೀನಿ. ನಿನ್ನ ಹತ್ರ ಅಲ್ದೆ ನಾನು ಬೇರೆ ಯಾರ ಹತ್ರ ಹೇಳಲಿ? ನಿನ್ನ ಹತ್ರ ಈ ವಿಷಯನ ಹೇಳಿ ನನ್ನ ಮೇಲಿರೋ ಕಳಂಕನ ಅಳಿಸ್ಕೋಬೇಕು ಅಂತಲೇ ಈ ಜೀವ ಇಷ್ಟು ವರ್ಷ ಕಾಯ್ತಿರೋದು. ಅಜಯ್, ನೀನು ಚಿಕ್ಕವನಾಗಿದ್ದಾಗ ನಿಮ್ ತಂದೆಯವರು ಈ ಊರಿನ ಜಮೀನ್ದಾರ ಹತ್ರ ಕೂಲಿ ಕೆಲಸ ಮಾಡ್ತಿದ್ರು. ಆಗ ಅಜಯ್, ವಿಜಯ್, ಹೋಗಿ ನಿಮ್ಮಪ್ಪನ ಊಟಕ್ಕೆ ಕರ್ಕೊಂಡ್ ಬನ್ನಿ. ಏನ್ ಮಕ್ಳ, ಅಪ್ಪನ್ ಮ್ಯಾಗೆ ಮೇಸ್ತ್ರಿ ಕೆಲಸ ಮಾಡಕ್ ಬಂದ್ಬಿಟ್ರ? ಇಲ್ಲ, ಅಮ್ಮನ ಜೊತೆ ಊಟ ತಂದಿದೀವಿ. ಊಟವಾ? ಈಟ್ ಬೇಗ? ಓ, ಸೂರ್ಯ ನೆತ್ತಿ ಮ್ಯಾಗ ಬಂದ್ಬಿಟ್ಟವನೆ. ಕೆಲ್ಸ ಮಾಡ್ತಿದ್ರೆ ಒತ್ತು ಹೋಗಿದ್ದೆ ತಿಳಿಯಾಕಿಲ್ಲ ಕಂದ. ಕೊಡು ಕಯ್ಯ. ನಡಿ ಮಕ್ಳ. ಕಾಮಾಕ್ಷಿ, ಆ ನೀರು ಕೊಡು. ಕಾಮಾಕ್ಷಿ, ಸೂರ್ಯ ಬೇಕಾದ್ರೂ ದಿಕ್ ತಪ್ಪಿಸ್ಬೋದು, ಆದ್ರೆ ನೀನು ಒತ್ತಿಗೆ ಸರಿಯಾಗಿ ಬುತ್ತಿ ತರೋದ್ ಮರೆಯಕ್ಕಿಲ್ಲ ನೋಡು. ನೀವು ನಮಗೋಸ್ಕರ ಬೆವರು ಸುರಿಸಿ ದುಡಿಯೋವಾಗ ನಿಮ್ಗೊತ್ತಿಗೆ ಸರಿಯಾಗಿ ತುತ್ತು ತರಬೇಕಾದ್ದು ನನ್ ಕರ್ತವ್ಯ ಅಲ್ವೇನ್ರಿ? ಅದು ನಿಜ. ಅಲ್ಲ ಕಾಮಾಕ್ಷಿ, ಪಾಯಸ ಮಾಡ್ಬಿಟ್ಟಿದಿ. ಇವತ್ತು ನಮ್ಮ ಅಜಯ್ ಹುಟ್ಟದಪ್ಪ ಅಲ್ವಾ? ಹೈ, ಮರ್ತೇ ಬಿಟ್ಟೆ ನೋಡು. ಅಜಯ 100 ವರ್ಷ ಚೆನ್ನಾಗಿರು ಕಂದ. ಬಾರಂಗಯ್ಯ, ನೀನು ನಮ್ ಜೊತೆಯಾಗಿ ಊಟ ಮಾಡುವ. ಕುಂತ್ಕ. ಕಾಮಾಕ್ಷಿ, ಪಾಯಸ ಹಾಕ್ತೀನಿ ತಗ. ಇವತ್ತು ನಮ್ಮ ಅಜಯನ್ ಹುಡ್ದಬ್ಬ. ಅವ ಈ ಅನಾಥನ ಮೇಲೆ ನಿಮ್ಗೆ ಅದೇಟೊಂದು ಪ್ರೀತಿ. ನನಗೆ ಲಕ್ವ ಹೊಡಿತು ಅಂತ ನನ್ನವರೆಲ್ಲ ನನ್ನನ್ನು ದೂರ ತಳ್ಬಿಟ್ರು. ಯಾರಿಗೋ ಬೇಡವಾಗಿದ್ದು ನನ್ನನ್ನು ನೀವು 3 ಹೊತ್ತು ಊಟ ಹಾಕಿ ಉಪಚಾರ ಮಾಡ್ತಿದ್ದೀರಿ. ಈ ನಿಮ್ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ತೀನೋ ನಂಗೆ ಗೊತ್ತಿಲ್ಲ ಕಣವ. ಇದು ಯಾವ ಮಾರುಣ ಬಿಡು ರಂಗಯ್ಯ. ನಿನಗೆ ಅಂತ ನಾವೇನಾರ ಬೇರೆ ಮಾಡಾಕ್ತಿವ? ನಾವು ತಿನ್ನೋ ಅನ್ನದಾಗೆ ನಿನಗೂ ಒಂದ್ ಮುಷ್ಟಿ ಅನ್ನ ಕೊಡ್ತೀವಿ ನೋಡು. ಈಗ ನೀನ್ ತಿನ್ನೋ ಅನ್ನಕ್ಕೆ ಪ್ರತಿಫಲವ ಅದ್ಯಾವ್ರು ನಮ್ಗೆ ಯಾವತ್ತಾದ್ರೂ ಕೊಡ್ತಾನೆ ಅಲ್ವಾ ಕಾಮಾಕ್ಷಿ? ಪಾಯಸ ತಗೋ, ಕುಡಿ ಕುಡಿ. ಏನಪ್ಪ ಮುನಿಯ, ಎಷ್ಟ್ ದಿವಸ ಅಂತ ಈ ಕಂಟ್ರಿ ಸರ್ ಕುಡ್ಕೊಂಡು ಆ ಜಮೀನ್ದಾರ್ ಹತ್ರ ಮೇಸ್ತ್ರಿ ಆಗಿರ್ಬೇಕು? ನೋಡು ನಾಗು, ಯಾವತ್ತು ನಾವು ಜಮೀನ್ದಾರನ ಹತ್ರ ವಿಶ್ವಾಸದಿಂದ ನಡ್ಕೊಳ್ಳೋದು ಮೂಟೆ ಕಟ್ತೀವೋ ಆವತ್ತು ನೋಡು ಸಿಂಗಾಪುರ್ ವಿಸ್ಕಿ ನಮ್ಮ ಹೊಟ್ಟೆ ಸೇರೋದು. ಅಲ್ಲಿವರೆಗೂ ಈ ಕಂಟ್ರಿ ಸರ್ಕೆ ಗತಿ, ಕುಡಿ. ಕರೆಕ್ಟಪ್ಪ. ಬೆಳಿಗ್ಗೆಯಿಂದ ಕೆಲಸದವ್ರ ಕಡೆ ಮುಖ ಕೂಡ ನೋಡಿಲ್ಲ. ಅದೇನಾಗಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬಂದ್ಬಿಡೋಣ. ಚಿನ್ನದಾನ್ಯ ರೇ, ಕೆಲ್ಸ ಮಾಡ್ರೆ ಏನ್ ಬಿಡಿ ಸೇತ ಕೂತ್ಕೊಂಡಿದೆ, ಕೆಲ್ಸ ಮಾಡು. ಚಲ್ವಾ, ಕೆಲಸ ಮಾಡೋದು ಬಿಟ್ಬಿಟ್ಟು ಗರ ಬಡ್ದು ನನಗೆ ಸುಮ್ಕೆ ಕೂತಿದ್ಯಲ್ಲೋ? ಅದು ಯಾಕಿಲ್ಲ ಬುದ್ಧಿ, ಯಾಕೋ ಮೈಯಾಗ ಆರಾಮಿಲ್ಲ. ಆರಾಮಿಲ್ದಿರ್ ಕೆಲ್ಸಕ್ಕೆ ಯಾಕೆ ಬಂದೆ? ಸುಮ್ನೆ ಕೂತ್ಕೊಂಡು ದುಡ್ಡು ಕಿತ್ಕೊಳ್ಳೋದು ನೋಡ್ತೀಯ?
ಆರಾಮ್ ಅಂದ್ರೆ ಮನೇಲಿ ಹೋಗಿ ಆರಾಮ್ ಮಾಡು ಹೋಗು. ಕಾಮಾಕ್ಷಿ 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 ಇದೇನ್ರಿ ಈಟ್ ಬೇಗ ಬಂದ್ಬಿಟ್ರಿ? ಯಾಕೊಂತರ ಇದೀರಾ? ಮೈಯೆಲ್ಲ ಬೆವರ್ತಾ ಐತೆ. ಕಾಮಾಕ್ಷಿ ಕಾಮಾಕ್ಷಿ ನಾ ಕೆಲಸ ಮಾಡೋ ಜಾಗದಾಗೆ 2 ಕೊಡ ತುಂಬಾ ಚಿನ್ನದ ಕಾಸ್ಕೊಂಡಿವ್ನಿ. ಚಿನ್ನದ ಕಾಸ? ಅದನ್ನ ನೋಡ್ತಿದ್ದಂಗೆಯ್ಯ ನನಗೆ ಕೈಯೂ ಓಡ್ಲಿಲ್ಲ ಕಾಲು ಓಡ್ಲಿಲ್ಲ. ಏನ್ ಮಾಡೋಕ್ಕೂ ತಿಳಿದೆ ಅದನ್ನ ಹಂಗೆ ಮಣ್ಣಾಗಿ ಮುಚ್ಚಿಟ್ಬಿಟ್ಟು ಇಲ್ಲಿಗೆ ಓಡ್ ಬಂದ್ಬಿಟ್ಟಿವ್ನಿ. ಕಾಮಾಕ್ಷಿ ಒಂದ್ ಕೆಲಸ ಮಾಡುವ. ಏನು? ಆ ಕಾಸನ್ನೆಲ್ಲ ನಾವೇ ತಕೊಂಡು ನಿಮ್ಮೂರ್ ಹೊಂಟೋಗುವ. ಅಲ್ಲಿ ಮಕ್ಕಳನ್ನ ಸುಖವಾಗಿ ಬೆಳೆಸ್ಕೊಂಡು ಆಯಾಗಿದ್ ಬಿಡುವ. ಏನಂತೀಯ? ಅಯ್ಯೋ ಶಿವನೇ, ಪರರ್ ಸೊತ್ತು ತಲೆ ಕೆಡಿಸ್ತು ಅಂತ ನಿಮಗೆ ಯಾಕ್ರಿ ಈ ದುರ್ಬುದ್ಧಿ ಬಂತು? ಒಪ್ಪತ್ ಗಂಜಿ ಕುಡ್ಕೊಂಡು ಹೆಂಗೋ ನೆಮ್ಮದಿಯಾಗಿದ್ದೀವಿ. ಅನ್ನ ಹಾಕಿದ್ದಣಿಗ್ ದ್ರೋಹ ಮಾಡಿದ್ರೆ ಆ ಶಿವ ಮೆಚ್ಚಕ್ಕಿಲ್ಲ. ಅವರ ಜಮೀನಲ್ಲಿ ಸಿಕ್ಕಿರೋ ನಿಧಿನ ಅವ್ರಿಗೊಪ್ಸೋದೇ ನ್ಯಾಯ. ತೆಪ್ ಮಾಡ್ಬಿಟ್ಟೆ ಕಾಮಾಕ್ಷಿ. ನೋಡ್ದ್ಯಾ ಆ ಕಾಸ್ ಕಂಟಿದ್ದಂಗೆಯ ಎಂತೆಂತ ಬುದ್ಧಿ ಬಂದ್ಬಿಡ್ತು ಈ ತಲೆಯಾಗೆ. ಇನ್ನು ಅದೇನಾರ ನನ್ನ ಕೈಯಾಗೆ ಬಂದ್ಬಿಟ್ಟಿದ್ದಿದ್ರೆ ಏನೇನಾಗ್ಬಿಡ್ತಿದ್ನೋ ಏನೋ. ಶಿವನೇ, ಇಲ್ಲ ನೀನ್ ಹೇಳ್ದಂಗೆ ಈ ವಿಷಯ ನಮ್ಮ ಮೇಸ್ತ್ರಿಗೆ ತಿಳಿಸಿ ಆ ಕಾಸ್ನ ದಣಿಗೆ ಒಪ್ಪಿಸ್ಬಿಡ್ತೀನಿ. ಸರಿನಾ? ಚಲ್ವಾ, ನೀ ಎತ್ತು ಅಂದ್ರೆ ಹೀಗಿರ್ಬೇಕು ಕಣೋ. ಈ ವಿಷಯ ನಮ್ ದಣಿಗಳು ಗೊತ್ತಾದ್ರೆ ನಿನ್ನನ್ನು ಎಷ್ಟು ಹೊಗಳ್ತಾರೋ, ಏನ್ ಕತಿಯೋ ಅಲ್ವೇನಾಗ? ಚಲ್ವಾ, ಈ ವಿಷಯ ನಿನ್ ಬಿಟ್ರೆ ಬೇರೆ ಯಾರಿಗಾರ ಗೊತ್ತೇನೋ? ನನ್ನ ಹೆಂಡತಿ ಕಾಮಾಕ್ಷಿನ್ ಬಿಟ್ಟು ಇನ್ಯಾರಿಗೋ ಗೊತ್ತಿಲ್ರ. ಗೊತ್ತಾಗದೆ ಇರೋದೇ ಒಳ್ಳೇದು. ಗೊತ್ತಾದ್ರೆ ಈ ನಿಧಿ ನಮ್ ದಣಿಗಳ ಕೈಗೆ ಸೇರಲ್ಲಪ್ಪ. ನೋಡು, ಈ ವಿಷಯ ಯಾರ ಹತ್ರನೂ ಬಾಯ್ ಬಿಡಬಾರ್ದು. ನಮಗ ಅನ್ನ ಕೊಡೋ ದಣಿ ಸಂದಾಕಿರ್ಬೇಕು. ಆಗ್ಲೇ ನಾವು ಸಂದಾಗಿರೋದು. ಖಂಡಿತ ಹೇಳಕ್ಕಿಲ್ಲ ಬುದ್ಧಿ. ನಾಗ ಒಂದ್ ನಾಣ್ಯ ತುಂಬ. ತಗೋ ಚಲ್ವಾ. ದಣಿಯವ್ರ ಸೊತ್ತು ನಾವ್ ಮುಟ್ಟಕ್ಕಿಲ್ಲ. ದಣಿಗ್ ನಾವ್ ಹೇಳ್ಕೊತೀವಪ್ಪ, ನೀನೇನು ಯೋಚನೆ ಮಾಡಬೇಡ. ನೋಡು, ಎಂಥ ಸಂತೋಷದ ಸುದ್ದಿ ನಮಗ್ ತಿಳಿಸಿದೀಯ. ತಗೋ, ನಿನ್ ಹೆಂಡತಿಗೆ ಒಡವೆ ಮಾಡಿ ಸಾಕು. ಇಟ್ಕೋ. ಬರ್ತೀನಿ ಬುದ್ಧಿ. ನಾಗ, ಈಗ ಬಂತು ನಮಗೆ ಯೋಗ. ಯೋಗ ಅಲ್ದೆ ಮತ್ತಿನ್ನೇನ್ರಿ? ಅವರಾಗೆ ಈ ಚಿನ್ನದ ನಾಣ್ಯನ ನಮಗ್ ಕೊಟ್ಟವ್ರೆ. ಈಗ ಇದ್ರಲ್ಲಿ ಸಿಗೋ ತೃಪ್ತಿ ಆ ನಿಧಿನ್ ಕದ್ಕೊಂಡೋಗಿದ್ರೆ ಸಿಕ್ತಿತ್ತೇನ್ರಿ? ನಿನ್ ಮಾತ್ ನಿಜ ಕಾಮಾಕ್ಷಿ, ನಿನ್ ಮಾತ್ ನಿಜ. ಅಜಯ್ ಹುಟ್ಟಿದ ದಿನಾನೇ ನಮ್ಗೆ ಅದೃಷ್ಟ ಬಂದೈತೆ. ಯೋಗ ನರಸಿಂಹಂಗ್ ಪೂಜೆ ಮಾಡಿಸಿ ಇಬ್ಬರು ಮಕ್ಳು ಕೊಳ್ಳಾಗು ಈ ಚಿನ್ನದ ನಾಣ್ಯ ಕಟ್ಬಿಡುವ. ಏನಂತೀಯ? ಹಂಗೆ ಆಗ್ಲಿ. ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೀರ್ಘಾಯುಷ್ಮಾನ್ ಭವ. ಚೆಲುವಯ್ಯ, ಈ ಚಿನ್ನದ ನಾಣ್ಯ ಬಹಳ ಮಹತ್ವವಾದದ್ದು. ಇದರಲ್ಲಿ ಲಕ್ಷ್ಮಿ ಚಿತ್ರ ಅಚ್ಚಾಗಿದೆ. ಭೂಗರ್ಭದಲ್ಲಿ ಸಿಕ್ಕಿದ ಈ ನಾಣ್ಯದಿಂದ ಒಳ್ಳೆಯದು ಆಗಬಹುದು, ಕೆಟ್ಟದ್ದು ಆಗಬಹುದು. ಹೆದರಬೇಕಾಗಿಲ್ಲ. ಒಂದು ವೇಳೆ ತೊಂದರೆ ಆದ್ರೆ ಆ ಯೋಗ ನರಸಿಂಹ ಎಲ್ಲ ನಿವಾರಣೆ ಮಾಡ್ತಾನೆ. ಬೇಗಾಗಿ
ನಾಗ ಇದನ್ನ ಎತ್ಕೊಂಡು ಹೋಗಿ ಆ ಮಂಟಪದ ಹಿಂದ್ಗಡೆ ಬಚ್ಚಿಟ್ಬಿಡು. ಇದನ್ನ ಎತ್ಕೊಂಡು ಮೊದಲು ಊರು ಬಿಡೋದು ಬಿಟ್ಬಿಟ್ಟು ಮತ್ತೆ ಮಂಟಪದಿಂದ ಬಚ್ಚಿಡು ಅಂತ ಹೇಳ್ತಿದ್ಯಲ್ಲ. ಅವಸರ ನನ್ನ ಮಗನೇ, ನಿನ್ನ ಬುದ್ಧಿ ಇದೆಯಲ್ಲ ಒಂದೊಂದು ಸರಿ ತಲೆ ಕೆಳಗೆ ಆಗ್ಬಿಡುತ್ತೆ. ನೋಡು, ಈ ಅಪವಾದನ ನಾವು ಹೊತ್ಕೊಂಡು ಹೋಗೋಕೆ ಮುಂಚೆ ಇದನ್ನ ಆ ಚಲವಯ್ಯನ ತಲೆ ಮೇಲೆ ಕೂಡಿಸ್ಬಿಟ್ಟು ಹೋದ್ರೆ ನಮಗೆ ಯಾವ ತೊಂದರೆನೂ ಆಗಲ್ಲ. ನಿನ್ ತಲೆಯಲ್ಲಿ ಅದೇನಿದೆಯೋ ಸ್ವಲ್ಪ ಬಿಡಿಸೇಳು. ನೋಡು, ಆ ಚಲವಯ್ಯನ ಮುಖಾಂತರ ಈ ವಿಷಯ ಜಮೀನ್ದಾರಿಗೆ ತಲುಪೋಕ್ ಮುಂಚೆ ನಾವೇ ಮೊದಲು ಹೋಗಿ ಅವನ ಕಿವಿಯಲ್ಲಿ ಊದೋ ತರ ಶಂಕ ಊದ್ಬಿಟ್ರೆ ಅಪವಾದ ಚಲವಯ್ಯನಿಗೆ, ಐಶ್ವರ್ಯ ನಮಗೆ. ನೀನು ನಂಗೆ ದ್ರೋಹ ಮಾಡ್ತೀಯ ಅಂತ ತಿಳ್ಕೊಂಡಿರಲಿಲ್ಲ ಕಣೋ. ಮರ್ಯಾದೆಗೆ ಹೇಳು, ಎಲ್ಲಿಟ್ಟಿದ್ಯಾ ಆ ಚಿನ್ನದ ಹಣ್ಣುಗಳನ್ನ? ದಣಿ, ನಾ ಕನಸು ಮನ್ಸ್ನಾಗೂ ನಿಮಗ್ ದ್ರೋಹ ಬಗ್ದೋನಲ್ರ. ನನ್ನ ಮಾತು ನಂಬಿ ಆ ನಿಧೀಸ್ಯ ಈ ಮೇಸ್ತ್ರಿ ತಾ ಕೇಳಿ ಅದನ್ನ ಅವ್ರಿಗೆ ಒಪ್ಸಿವ್ನಿ. ಈಗಿಲ್ಲ ಅಂತ ಸುಮ್ಕೆ ನಾಟಕ ಆಡ್ತಾವ್ರೆ. ನಾಟಕ ಆಡ್ತಾ ಇದೀವಾ? ದಯವಿಟ್ಟು ಅವ್ರನ್ನೇನು ಮಾಡ್ತೀವಿ, ಅವರನ್ನು ಹೊಡಿಬೇಡಿ. ಅವ್ರು ಹೇಳ್ತಿರೋದು ನಿಜಾನೇ. ಅಯ್ಯೋ, ಏನು ಅಂದ್ರೆ ಚೆಲುವ, ಸುಮ್ನೆ ಹೇಳ್ತಿಂದ ಯಾಕೆ ಸಾಯ್ತೀಯ? ಆ ನಿಧಿ ಎಲ್ಲಿದೆ ಅಂತ ಹೇಳ್ಬಿಡು. ದಣಿ, ಸತ್ಯವಾಗ್ಲೂ ನಿಧಿನ ಅವ್ರಿಗೆ ಒಪ್ಸಿನಿ. ದಣಿ, ಇವನ್ನ ಹೀಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಕೇಳೋ ರೀತಿಯಲ್ಲಿ ಕೇಳಿ ನಿಜಾನ ಕಕ್ಕಿಸ್ತೀನಿ. ಚೆಲುವ, ಈಗಲಾದ್ರೂ ನಿಜ ಹೇಳ್ಬಿಡು, ಆ ನಿಧಿನ ಎಲ್ಲಿಟ್ಟಿದ್ಯಾ ಅಂತ. ನಾ ಸತ್ಯವಾಗ್ಲೂ ಹೇಳ್ತಾವ್ನಿ, ಆ ನಿಧಿನ ಇವ್ರಿಗೆ ಒಪ್ಸಿದ್ದೀನಿ. ಏನಂದೆ? ಜಮೀನ್ದಾರೆ, ನಾನು ಪೂಜೆ ಮಾಡಿ ಈ ಮಕ್ಕಳ ಕುತ್ತಿಗೆಗೆ ಚಿನ್ನದ ಕಾಸು ಕಟ್ಟಿದ್ದೇನೋ ನಿಜ. ನೀವು ಅಷ್ಟಕ್ಕೆ ಚಲುವೈನ ಮೇಲೆ ಸಂಶಯ ಪಟ್ಕೊಂಡು ಅವನಿಗೆ ಚಿತ್ರಹಿಂಸೆ ಮಾಡಿ ನೀವ್ಯಾಕೆ ಪಾಪ ಕಟ್ಕೊಳ್ತೀರಾ? ಈ ವಿಷಯ ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡಿ. ನಿಜ ಏನು ಅಂತ ಅವರೇ ಬಾಯಿ ಬಿಡಿಸ್ತಾರೆ. ಹೌದು, ನೀವು ಹೇಳೋದು ಸರಿನೇ, ಹಾಗೆ ಮಾಡ್ತೀನಿ. ನಾಗ, ಈ ಚಿನ್ನದ ನಾಣ್ಯನ ಈ ಗಾಡಿಯಲ್ಲಿ ಇಟ್ಕೊಂಡು ಭೈರನಹಳ್ಳಿಯಲ್ಲಿರೋ ಪಾಳ ಮಂಟಪದಲ್ಲಿ ನೀನಿರು. ನಾಳೆ ಪೊಲೀಸ್ ಬಂದು ವಿಚಾರಿಸಿದ್ರೆ ನಾನು ಹೇಗಾದ್ರೂ ಮಾಡಿ ನಿಭಾಯಿಸ್ಬೇಕು. ಸರಿ, ಆ ನಂತರ 1 ವಾರ ಬಿಟ್ಟು ನಿನ್ನನ್ನು ಬಂದು ಸೇರ್ತೀನಿ. ಆಮೇಲೆ ಇದ್ರ ಬಗ್ಗೆ ಏನಂತ ತೀರ್ಮಾನ ಮಾಡೋಣ. ಸರಿ, ಕೊಡು ಕೊಡು. ಚಂಡಾಲ, ನಯವಂಚಕ, ನನಗೇನು ತಿಳಿಯಾಕಿಲ್ಲ ಅಂತ ಇದ್ರಾಗ ನನ್ನ ಸಿಕ್ಕಾಕ್ಸಿ ಆ ನಿಧಿನ ಓಡ್ಕೊಂಡೋಗಿ ಹನುಮಂತನಾಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ? ಆ ನಿಧಿನ ದನಿಗೊಪ್ಸಿ ನಾನ್ ನಿರಪರಾಧಿ ಅಂತ ನಿರೂಪಿಸ್ತೀನಿಲ್ಲ. ಇಳಿಲ್ಲ ಕೆಳಗೆ. ಇವತ್ ನಿನ್ನ ಬಿಡಕ್ಕಿಲ್ಲ. ಇಳಿದ್ಯಾ ಇಲ್ವಾ?
ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಮುನಿಯ ಜಮೀನ್ದಾರ ಹತ್ರ ನನಗೂ ನಾಗಪ್ಪನಿಗೂ ಅನೈತಿಕ ಸಂಬಂಧ ಇತ್ತು ಅಂತಲೂ ನಾನ್ ನಾಗಪ್ಪನ ಜೊತೆ ಓಡ್ ಹೋಗ್ಬೇಕಾದ್ರೆ ನಿಮ್ ತಂದೆ ಎದುರಾದಾಗ ನಾನೇ ನಿಮ್ ತಂದೆನ ಕೊಲೆ ಮಾಡಿದೆ ಅಂತಲೂ ಜಮೀನ್ದಾರನ್ನ ಊರ್ನವ್ರನ್ನ ನಂಬಿಸಿ ನನ್ನನ್ನು ಬಂದ್ಸೋ ಹಾಗೆ ಮಾಡ್ದ. ಮುನಿಯನ ಮಾತು ಸುಳ್ಳು ಅಂತ ನಾನು ಎಷ್ಟು ವಾದಿಸಿದ್ರು ಜಮೀನ್ದಾರ್ ಒಪ್ಪಲಿಲ್ಲ. ಕೋರ್ಟ್ನಲ್ಲಿ ಕೇಸ್ ನಡೀತು. ಇವರ ಆನರ್, ಇವಳು ಕಟ್ಕೊಂಡ್ ಗಂಡನಿಗೆ ಮೋಸ ಮಾಡಿ ನಾಗಪ್ಪನ ಜೊತೆ ಓಡೋಗ್ತಿದ್ದಾಗ ಚೆಲುವ ಎದುರಾದ. ಆಗ ಈ ಕಾಮಾಕ್ಷಿ ತನ್ನ ಗಂಡನ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡೋದನ್ನ ನಾನೇ ಕಣ್ಣಾರೆ ನೋಡಿದೆ. ಪೂಜಾರಪ್ಪನವ್ರೆ, ಈ ಕೇಸ್ನಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ಹಾಗೇನಾದ್ರೂ ನನಗೆ ಶಿಕ್ಷೆ ಆದ್ರೆ ನನ್ನ ಮಕ್ಕಳನ್ನ ಸಾಕೋ ಜವಾಬ್ದಾರಿ ನಿಮಗೆ ಸೇರಿದ್ದು. ನನಗೆ ನಿಮ್ಮನ್ನ ರಂಗಯ್ಯನ ಬಿಟ್ರೆ ಬೇರೆ ಯಾರಿದ್ದಾರೆ? ಕಾಮಾಕ್ಷಿ, ಮಕ್ಕಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವ್ರನ್ನ ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ. ನಿನ್ನ ಶಿಕ್ಷೆ ಕಾಲಾವಧಿ ಮುಗಿದ ಮೇಲೆ ನೀನು ಯಾವತ್ತು ಬೇಕಾದ್ರೂ ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದಮ್ಮ. ಬರ್ತೀನಿ ಪೂಜಾರಪ್ಪನವ್ರೆ. ಜಮೀನ್ದಾರರ ಮತ್ತು ಎಲ್ಲರ ಸುಳ್ಳು ಹೇಳಿಕೆನ ಕೋರ್ಟ್ ನಂಬಿತು. ಸತ್ಯ ಬಲಿ ಆಯ್ತು, ನನಗ್ ಶಿಕ್ಷೆ ಆಯ್ತು. ನಾನ್ ಜೈಲಿನಲ್ಲಿರೋ ಸುದ್ದಿ ನಿಮಗ್ ಗೊತ್ತಾದ್ರೆ ಬೆಳೀತಿರೋ ನಿಮ್ಮ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಯಾವ ಕಾರಣಕ್ಕೂ ಈ ವಿಷಯ ನಿಮ್ಮಿಬ್ಬರಿಗೂ ತಿಳಿಸಬಾರ್ದು ಅಂತ ಪೂಜಾರಪ್ಪನವ್ರ ಹತ್ರ ರಂಗಯ್ಯನ ಹತ್ರ ನಾನು ಮಾತು ತಗೊಂಡಿದ್ದೆ. ಹೀಗೆ ನಿಮ್ಮಿಬ್ಬರನ್ನ ಪೂಜಾರಪ್ಪನವ್ರಿಗೆ ಒಪ್ಸಿದ್ಮೇಲೆ ನೀವಿಲ್ಲೇ ಇರ್ತೀರಾ ಅನ್ನೋ ನಂಬಿಕೆಯಿಂದ ಬಿಡುಗಡೆಯಾಗಿ ನೇರವಾಗಿ ಇಲ್ಲಿಗೆ ಬಂದೆ. ಆದ್ರೆ ನನ್ನ ನಂಬಿಕೆ ಸುಳ್ಳಾಗಿತ್ತು. ಅಜಯ್, ವಿಜಯ್ ಇಲ್ಲಪ್ಪ. ವಿಜಯ್ ಬಗ್ಗೆ ನನಗೇನು ಗೊತ್ತಿಲ್ಲಮ್ಮ. ರಂಗಯ್ಯ ತಾತನು ಅವನ ಬಗ್ಗೆ ಏನು ಹೇಳಲಿಲ್ಲ. ಆದ್ರೆ ನನ್ನ ತಮ್ಮನ ತರನೇ ನನಗೊಬ್ಬ ಸ್ನೇಹಿತ ಸಿಕ್ಕಿದ್ದಾನೆ. ವಿಜಯ್, ಬಾರ ಇಲ್ಲಿ. ಇವರೇ ಕಣ ನನ್ನ ತಾಯಿ. ಅಮ್ಮ, ನಮ್ಮ ತಂದೆ ಕೂಡ ಈ ಚಿನ್ನದ ನಾಣ್ಯನ ನಿಮಗೆ ತೋರಿಸಿ ಮನೆ ಕರ್ಕೊಂಬ ಅಂತ ಸಿಂಗಾಪುರ್ನಿಂದ ಫೋನ್ ಮಾಡಿ ಹೇಳಿದಾರಮ್ಮ. ಅದೇ ನಾಣ್ಯ. ನಿಮ್ ತಂದೆ ಹೆಸರೇನಪ್ಪ? ಮದನ್. ಮದನ್. ಅಮ್ಮ, ನಿಮ್ ಕತೆ ಕೇಳಿದ್ಮೇಲೆ ನೀವೇ ಯಾಕೆ ನನ್ನ ತಾಯಿ ಆಗಿರ್ಬಾರ್ದು ಅಂತ ನನ್ನ ಮನ್ಸಿಗೆ ಅನ್ನಿಸ್ತಾ ಇದೆ. ಅಮ್ಮ, ವಿಜಯ್ ಅವ್ರ ತಂದೆ ಈಗ ಸಿಂಗಾಪುರಿಂದ ಬಂದಿರ್ತಾರೆ. ನೀವು ಹೋಗಿ ಅವ್ರನ್ನ ಭೇಟಿ ಆದ್ರೆ ವಿಜಯ್ಗೂ ನಮಗಿರೋ ಸಂಬಂಧ ಏನು ಅಂತ ತಿಳಿಯುತ್ತೆ. ಸರಿಯಪ್ಪ, ನೀನ್ ಹೇಳಿದ ಹಾಗೆ ಹೋಗಿ ಅವ್ರನ್ನ ಭೇಟಿಯಾಗಿ ಈ ವಿಜಯ್ ಯಾರು ಅನ್ನೋ ಸತ್ಯನ ತಿಳ್ಕೊಂಡ್ ಬರ್ತೀನಿ. ವಿಜಯ್, ಅಮ್ಮನ್ನ ಭದ್ರ ಕರ್ಕೊಂಡೋಗು. ನಾನು ಶಾಂತಿ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಬನ್ನಿ ಅಮ್ಮ. ವಿಜಯ್, ಮತ್ತೆ ನೀನ್ ಹಿಂತಿರಿ ಬರುವಾಗ ನೀನೇ ನನ್ನ ತಮ್ಮ ಅನ್ನೋ ಸಂತೋಷದ ಸುದ್ದಿನ ಖಂಡಿತ ನಾನು ತರಬೇಕು. ಬನ್ನಿ ಅಮ್ಮ. ಬನ್ನಿ ಅಮ್ಮ, ಬನ್ನಿ. ಚಿಕ್ಕಣ್ಣ, ಅಪ್ಪಾಜಿ ಬಂದಿದ್ದಾರಾ? ಬಂದಿದ್ದಾರೆ ಬುದ್ಧಿ, ಒಳಗಿದ್ದಾರೆ. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ಅಪ್ಪಾಜಿನ ಕರ್ಕೊಂಬರ್ತೀನಿ. ಸರಿಪ್ಪ. ಅಪ್ಪಾಜಿ, ಅಪ್ಪಾಜಿ.
ಯಾಕೆ ಕಾಮಾಕ್ಷಿ ಹಾಗೆ ನೋಡ್ತಾ ಇದೀಯಾ? ಈ ನಮ್ಮ ಬದಲಾವಣೆ ನೋಡೇನಾ? ಎಲ್ಲ ನಿನ್ನ ಅನುಗ್ರಹನೇ. ಚಂಡಾಲ್ರ ಮಾಡಿದ ಪಾಪನ ಮೈ ಮೇಲೆ ಹೊತ್ಕೊಂಡು ಇನ್ನೂ ಜೀವಂತವಾಗಿ ಉಸಿರಾಡ್ತಾ ಇದ್ದೀರಾ. ನಿಮ್ಮಂಥ ನೇಚರ್ನ ಆ ದೇವರಿನ್ನು ಬದುಕಿರೋಕ್ ಬಿಟ್ಟಿದಾನಲ್ಲ. ಬೈ, ಚೆನ್ನಾಗಿ ಬೈ ಕಾಮಾಕ್ಷಿ. ಕನ್ನಡ ಶಬ್ದಕೋಶದಲ್ಲಿ ಬೈಯೋ ಅದೆಷ್ಟು ಪದಗಳಿದೆಯೋ ಎಲ್ಲ ಸೇರಿಸ್ಕೊಂಡು ಬೈ. ನನಗೇನು ಲಾಸ್ ಇಲ್ಲ. ಯಾಕಂದ್ರೆ ನಿನ್ನ ಮೇನ್ ಟ್ರಂಪ್ ಕಾರ್ಡ್ ಈಗ ನನ್ನ ಕೈಯಲ್ಲಿದೆ. ಐ ಮೀನ್ ನಿನ್ನ ಮಗ ಈಗ ನನ್ನ ಕೈಯಾಳು. ಏನು ನನ್ ಮಗನ? ಹೌದು. ಈಗ ನಿನ್ನನ್ನಿಲ್ಲಿ ಕರ್ಕೊಂಡು ಬಂದಿದ್ದಾನಲ್ಲ, ಅವನು ಬೇರೆ ಯಾರು ಅಲ್ಲ, ನಿನ್ನ ಎರಡನೇ ಮಗ ವಿಜಯ್. ಏನು ವಿಜಯ್ ನನ್ನ ಮಗನ? ಅಪ್ಪಾಜಿ ಏನಿದೆಲ್ಲ? ನನ್ನನ್ನು ಯಾಕೆ ಹೀಗೆ ಬಂದಿದ್ದಾರೆ? ಅಪ್ಪನೂ ಇಲ್ಲ ತುಪ್ಪನೂ ಇಲ್ವೋ ಬೆಪ್ಪೆ. ನೀನಿ ಮದನಿ ಮಗನೇ ಅಲ್ಲ. ತುಪ್ಪದ ರೊಟ್ಟಿ ಹಾಕಿ ಹಾಕಿ ನಾವೀ ಬಂಗ್ಲೆನ್ ಕಾವಲ್ ಕಾಯಕ್ಕಿಟ್ಟಿರೋ ಅಲ್ಸೇಷನ್ ನಾಯಿ ನೀನು. ಏನಂದೆ? ನನ್ನ ನಾಯಿ ಅಂತೀಯನೋ? ವಿಜಯ್, ಹುಚ್ಚು ನಾಯಿ ತರ ಕಚ್ಚೋದಕ್ ನೋಡ್ಬೇಡ. ನಾವು ತೋರಿಸಿದವ್ರನ್ನ ಕಚ್ಚೋದಕ್ಕೋಸ್ಕರ ನಿನ್ಗೆ ಸಾಕಿರೋದೇ ಹೊರತು ನಮ್ಮನ್ನು ಕಚ್ಚೋದಕ್ಕೆ ಅಲ್ಲ. ಯು ನೋ, ನಾವು ಲಿವ್ ಹಿಮ್. ಕಾಮಾಕ್ಷಿ, ಈ ನಿನ್ನ ಮಗ ವಿಜಯ್ ನಮ್ಮ ಕೈಗೆ ಹಾಕಿ ಸಿಕ್ಕಿದ್ದ ಅಂತ ನೀನು ಯೋಚನೆ ಮಾಡ್ತಾ ಇದೀಯ. ನೀನ್ ಯಾರಿಗೂ ಗೊತ್ತಿಲ್ಲದ ಹಾಗೆ ನಿನ್ನಿಬ್ಬರು ಮಕ್ಕಳನ್ನ ಪೂಜಾರಪ್ಪನವ್ರಿಗೆ ಒಪ್ಸಿದೆ. ಆಸ್ತಿನ ಹೊಡಿಬೇಕು ಅಂದ್ರೆ ಸಂತಾನನ ಅಳಿಸ್ಬೇಕು, ಕೇಸ್ನ ಗೆಲ್ಲಬೇಕು ಅಂದ್ರೆ ಸಾಕ್ಷಿನ ಅಳಿಸ್ಬೇಕು ಅಂದ ಹಾಗೆ ಮುಂದೆ ನಮಗ್ ಶತ್ರುಗಳಾಗಬೇಕಾಗಿರೋ ಈ ನಿನ್ನ ಮಕ್ಕಳನ್ನ ಅಳಿಸ್ಲೇಬೇಕು ಅಂತ ನಾವು ಪೂಜಾರಪ್ಪನವ್ರ ಹತ್ರ ಹೋದ್ವಿ. ಪೂಜಾರಪ್ಪ, ಆ ಕಾಮಾಕ್ಷಿ ತಾನ್ ಜೈಲ್ಗೆ ಹೋಗಕ್ ಮುಂಚೆ ತನ್ನಿಬ್ಬರು ಮಕ್ಕಳನ್ನ ನಿನ್ನ ಹತ್ರನೇ ಬಿಟ್ಟಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹೇಳು, ಎಲ್ಲಿದ್ದಾರೆ ಅವರು? ಅವ್ರನ್ನ ಒಪ್ಸಿರೋದು ಜೋಪಾನವಾಗಿ ನೋಡ್ಕೊಳ್ಬೇಕಂತ ಹೊರತು ನಿಮ್ಮಂತ ಕಟಕರಿಗೆ ಒಪ್ಸಕ್ಕಲ್ಲ. ಪೂಜಾರಪ್ಪ, ಯಾವ ನಾಲ್ಗೆಯಿಂದ ಮಂತ್ರ ಹೇಳ್ಕೊಂಡು ನೀನ್ ನಿನ್ ಜೀವನ ಸಾಗಿಸ್ತಾ ಇದೆಯೋ ಆ ನಾಲ್ಗೆಯಿಂದ ಮತ್ತೆ ಮಂತ್ರನೇ ಬರ್ದಾಗ ಮಾಡ್ತೀನಿ. ಮರ್ಯಾದೆಯಾಗಿ ಆ ಮಕ್ಕಳ ನಮಗೆ ಒಪ್ಸು. ನಾಲ್ಗೇನಲ್ಲ, ನನ್ನ ಪ್ರಾಣನೇ ತೆಗೆದ್ರು ಸರಿ, ನಾನು ಆ ಮಕ್ಕಳನ್ನ ಒಪ್ಸಲ್ಲ. ಸಿಕ್ಕಿದ್ರ? ಎಲ್ಲಾ ಕಡೆ ಹುಡುಕ್ ನೋಡಿದ್ವಿ. ಇವ್ರ ಹೆಣ್ತಿನೂ ಆ ಮಕ್ಕಳು ಎಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ವಾ? ಕಾಣಿಸೋ ಹಾಗೆ ಮಾಡೋ ಮಂತ್ರ ನನ್ನ ಹತ್ರ ಇದೆ. ಏಯ್, ಹೇಳ್ತೀಯೋ ಇಲ್ವೋ? ಹೇಳಲ್ಲ? ಏನು ಅಂದ್ರೆ ನಾಗ ಮೊದಲನೇ ಮಂತ್ರಕ್ಕೆ ಹೆಂಡತಿ ಕಾಣಿಸ್ಕೊಂಡ್ಬಿಟ್ಲು. ಪೂಜಾರಪ್ಪ, ನಾನು ಎರಡನೇ ಮಂತ್ರ ಹೇಳೋಕ್ ಮುಂಚೆ ಆ ಮಕ್ಕಳನ್ನ ನೀನ್ ಹೇಳ್ತಿ ಹೇಳು ನನಗೆ ಒಪ್ಸು ಅಂತ. ಇಲ್ಲ ಅಂದ್ರೆ ಈ ನಿನ್ ಎರಡು ಕಾಳುಗಳನ್ನ ಕತ್ತರಿಸಿ ಆ ಮಕ್ಕಳ ಹತ್ರ ನಡ್ಕೊಂಡು ಹೋಗದ ಹಾಗೆ ಮಾಡ್ತೀನಿ. ಬೇಡಪ್ಪ, ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ, ಅವ್ರನ್ನೇನು ಮಾಡ್ಬೇಡಿ, ಬಿಟ್ಬಿಡಪ್ಪ. ಹಾಗಾದ್ರೆ ಆ ಮಕ್ಕಳನ್ನ ನಮಗೊಪ್ಸು. ನಾಗಪ್ಪ, ಆ ಮಕ್ಕಳನ್ನ ರಂಗಯ್ಯ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರು ಬಿಡ್ಬೇಡ. ಬೇಗ ಓಡ್ರು, ಓಡ್ರು ಬೇಗ. ಅಜಯ್, ರಂಗಯ್ಯ ನಮ್ಮ ಕಣ್ಣು ತಪ್ಪಿಸಿ ಅಜಯ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟ. ನಮ್ಮ ಕೈಗೆ ಸಿಕ್ಕಿದ ವಿಜಯನ ಕೊಲ್ದೆ ಜೋಪಾನವಾಗಿ ಬೆಳೆಸಿದ್ವಿ. ಯಾಕೆ ಅಂದ್ರೆ ಸೇಡಿನ ದ್ವೇಷನ ನಮ್ಮೇಲೆ ತುಂಬಿಕೊಂಡು ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ನಿನ್ನಿಂದ ಯಾವತ್ತಾದ್ರೂ ಒಂದಿನ ನಮ್ಮ ಕೈ ಕೋಳ ಬಿದ್ದೇ ಬೀಳುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ವಿಜಯನ ಟ್ರಂಪ್ ಕಾರ್ಡ್ ಆಗಿ ಉಪಯೋಗಿಸ್ಕೊಂಡು ನೀವು ಯಾರೇ ತಿರುಗಿ ಬಿದ್ರು ನಮ್ಮ ಬಲೆಯಲ್ಲೇ ಬೀಳ್ಬೇಕು ಅಂತ ಒಂದು ಮಾಸ್ಟರ್ ಪ್ಲಾನ್ ನನ್ನ ಮೈಂಡಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿಟ್ಕೊಂಡಿದ್ದೆ. ಅದು ಇವತ್ತು ಸಕ್ಸಸ್ ಆಯ್ತು.
ವಿಜಯ್, ಅಮ್ಮ, ನನ್ ಕಂದ. ವಿಜಯ್, ಕಾಮಾಕ್ಷಿಯನ್ನು ಹುಡುಕೊಂಡು ನಿನ್ ಜೊತೆ ದೇವರಾಯನಪುರಕ್ಕೆ ಬಂದಿದ್ದಲ್ಲ ಅಜಯ್, ಅವನಿಗೂ ನಿನಗೂ ಏನ್ ಸಂಬಂಧ? ಈ ನಿನ್ನ ಅನ್ಯಾಯದ ಅಟ್ಟಹಾಸನ ಮೆಟ್ಟಿ ನಿಲ್ಲೋಕೆ ಅಗ್ನಿ ಪರ್ವತದಂತೆ ಕುದೀತಾ ಇರೋ ನನ್ನ ಸ್ವಂತ ಅಣ್ಣ ಅಜಯ್. ಮದನ್, ನೋಡ್ದ್ಯಾ ನನ್ನ ಊಹೆ ಹೇಗ್ ನಿಜ ಆಯ್ತು ಅಂತ? ತಮ್ಮ ಇಲ್ಲಿರೋವಾಗ ಅಣ್ಣನೂ ಜೊತೆಲಿದ್ರೆ ತಾನೇ ಕ್ಷೇಮ. ಯು ಆರ್ ಕರೆಕ್ಟ್ ನಾಗು, ಕರೆಕ್ಟ್. ವಿಜಯ್, ಮರ್ಯಾದೆಯಾಗಿ ಹೋಗಿ ನಿನ್ನ ಅಣ್ಣ ಅಜಯ್ ನಲ್ಲಿ ಕರ್ಕೊಂಡ್ ಬಾ. ಅವನ್ನ ಇಲ್ಲಿ ಕರ್ಕೊಂಡ್ಬಂದು ನಿಂಬಲಕ್ ಬೀಳ್ಸೋಂತ ಮುಟ್ಟಾಳ ನಾನಲ್ಲ. ಓ, ಆ ಬೊಂಬೆ ತಗೊಂಡೋಗಿ ಹೊರಗಿಟ್ಟು ಈ ಮೈಕ್ರೋ ಬಾಂಬ್ನ ಅದಕ್ಕೆ ಫಿಕ್ಸ್ ಮಾಡು. ಕಾಮಾಕ್ಷಿ, ವಿಜಯ್, ಆ ಬೊಂಬೆ ಗತಿ ಈಗ ಏನಾಗುತ್ತೆ ಅಂತ ನೀವೇ ನೋಡಿ. ಅಮ್ಮ, ಅಮ್ಮ, ಅಮ್ಮ. ಲುಕ್ ವಿಜಯ್, ಈಗ ಹೋಗಿ ನಿನ್ನ ಅಣ್ಣ ಅಜಯ್ನ ನೀನ್ ಕರ್ಕೊಂಡ್ ಬರ್ದೆ ಹೋದ್ರೆ ಆ ಬೊಂಬೆಗಾದ ಗತಿ ಈ ನಿನ್ ತಾಯಿಗಾಗುತ್ತೆ. ಹೋಗ್ತೀಯೋ ಇಲ್ವೋ? ಓ, ಬೇಡ ಮದನ್, ಬೇಡ. ನಾನು ಹೋಗಿ ಅಜಯ್ನ ಕರ್ಕೊಂಡ್ ಬರ್ತೀನಿ. that's good, that's good. ವೈಮಾಲ್, ಕಮಾಲ್, ಎಸ್ ಮಾವ. ನೀವಿಬ್ರು ಇವನ್ ಜೊತೆಗೆ ಹೋಗಿ ಆ ಅಜಯ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಕಮಾನ್, ಗೋ ಆನ್. ಅಯ್ಯೋ ಅಯ್ಯೋ, ವಿಜಯ್, ಈ ನಿನ್ನ ವೇಗನ ನಿಲ್ಸಿದ್ರೆ ಅಪಾಯ ನಿಮ್ಮ ತಾಯಿಗೆ ಏನದನ್ನ ಮರಿಬೇಡಪ್ಪ. ಅಜಯ್ ನೋಡಿದ ತಕ್ಷಣ ಪ್ಲೇಟ್ ಏನಾದ್ರೂ ಚೇಂಜ್ ಮಾಡದೆ ವಿಜಯ್, ಎಲ್ ನನ್ನ ತಾಯಿ? ನೀನೇ ನನ್ನ ತಮ್ಮನಾಗಿರ್ಬೇಕಂತ ಆಸೆ ಪಟ್ಟು ನಿಜ ವಿಷಯ ತಿಳ್ಕೊಳಕೋಸ್ಕರ ನನ್ನ ತಾಯಿ ನಿನ್ ಜೊತೆ ಕಳ್ಸಿದ್ರೆ ಈ ಚಂಡಾಲರ ಜೊತೆ ಬಂದಿದ್ಯಾ? ನಿಜ ಹೇಳು, ಎಲ್ಲ ತಾಯಿ? ಅಜಯ್, ನೀನ್ ತಿಳ್ಕೊಂಡಿರೋ ಹಾಗೆ ಇವ್ ನಿನ್ ತಮ್ಮ ವಿಜಯ್ ಅಲ್ಲ. ನಿನ್ನ ನಿಮ್ ತಾಯಿನ ಕೊಲ್ಲಬೇಕು ಅಂತ ಸಿಂಗಾಪುರದಿಂದ ಬಂದಿರೋ ಶ್ರೀಮಂತರ ಮಗ. ಅಣ್ಣ, ಏನ್ ಹೇಳ್ತಿದ್ಯಾ? ನೋಡು ರಾಧಾ, ಈ ಅಜಯ್ ನಮ್ ಶತ್ರು. ನೀನ್ ಇವ್ನ ಜೊತೆ ಸಲ್ಲಾಪನ ಬಿಟ್ಟು ಮರ್ಯಾದೆ ನಮ್ ಜೊತೆ ಬಾ. ನಿನ್ನ ಬಲವಂತವಾಗಿ ಕರ್ಕೊಂಬ ಅಂತ ಡ್ಯಾಡಿ ನಮ್ಮನ್ನು ಕಳಿಸಿದ್ದಾರೆ. ರಾಧಾ, ಈ ಚಂಡಾಲ ನಿನ್ನ ಅಣ್ಣನ? ಹೌದು ಅಜಯ್, ಆದ್ರೆ ಇವನ್ ಹೇಳ್ದ ಹಾಗೆ ನಮ್ ತಂದೆ ಇಂಥ ಕೆಲಸ ಖಂಡಿತ ಮಾಡಿರಲ್ಲ. ಇದ್ರಲ್ಲೇನೋ ಮೋಸ ಇದೆ. ಅಜಯ್, ಈಗ ನಾನು ಏನ್ ಹೇಳಕ್ಕೂ ಇಷ್ಟಪಡಲ್ಲ. ಒಬ್ಬ ತಮ್ಮ ಅಣ್ಣನ ಹತ್ರ ಬೇಡ್ಕೋತಾ ಇದ್ದಾನೆ ಅಂತ ತಿಳ್ಕೊ. ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ದುಡುಕಿದ್ರೆ ನಿನ್ ತಾಯಿ ಪ್ರಾಣಕ್ಕೆ ಅಪಾಯ. ಎಲ್ಲೋ ನನ್ನ ತಾಯಿ? ನಿನ್ ಪ್ರಾಣ ಕಾಪಾಡಿದಿ ಪ್ರಾಣ ಸ್ನೇಹಿತನ ಪ್ರಾಣ ತೆಗಿಯೋರ್ಗೆ ಬಂದ್ಬಿಟ್ಯಾ?
ನಿಜವಾಗ್ಲೂ ನಾನು ನಿನ್ ಸ್ವಂತ ತಮ್ಮ ವಿಜಯ್ ಕಣ. ಅಮ್ಮನ ಪ್ರಾಣ ಕಾಪಾಡಕ್ಕೋಸ್ಕರ ನಾನು ಈ ರೀತಿ ನಾಟಕ ಆಡ್ತಾ ಇದ್ದೀನಿ. ನನ್ ಮಾತು ನಂಬು. ವಿಜಯ್ ಅಣ್ಣ, ಆ ಗಡ್ದವ್ರು ನೋಡ್ತಾರೆ. ಹೊಡಿಯೋ, ಹೊಡಿ. ಮೆಟ್ಟಿ ಹೊಡಿಯೋ. ಟಾಮಿ, ವಿಜಯ್ ನಿನ್ ಮೇಲೆ ಗುಂಡಾರಿಸ್ತಾನೆ. ನೀನ್ ಸತ್ತೋದಾಗ ನಾಟಕ ಆಡ್ಬೇಕು. ಆಮೇಲೆ ನಮ್ಮಿಂದನೇ ಬಂದ್ಬಿಡು. ಹೋಗು ಹೋಗು. ಅಜಯ್, ಅಜಯ್, ಈಗ ಈ ನಾಯಿನ ಸಾಯಿಸಿದ್ದೀನಿ. ನೀನ್ ನಮ್ ಜೊತೆ ಬರ್ಲಿಲ್ಲ ಅಂದ್ರೆ ಈ ಕುದುರೆನ ಸಾಯಿಸ್ಬೇಕಾಗತ್ತೆ. ಏನಂದ? ಅಣ್ಣ, ಮರ್ಯಾದೆಯಾಗ ಅಜಯನ್ ಬಿಟ್ಬಿಡು. ಅವ್ರಿಗೇನಾದ್ರೂ ಆದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ರಾಧಾ, ಅವ್ನು ನಮ್ ಶತ್ರು ಅಂತ ನಾನು ಮೊದಲೇ ಹೇಳಿರಲಿಲ್ಲ. ಅವ್ರು ನಿಮಗ್ ಶತ್ರು ಆಗಿರಬಹುದು, ಆದ್ರೆ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಪ್ರೀತಿನ ಡ್ಯಾಡಿಗೊಪ್ಸಿ ತೀರ್ಮಾನ ಮಾಡ್ಕೊ. ನಡಿಯ ವಿಮಲ್, ನಿನ್ ತಂಗಿನ ಡ್ಯಾಡಿ ಹತ್ರ ಕರ್ಕೊಂಡು ಹೋಗು. ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ? ತಾಯಿ ಮಕ್ಕಳನ್ನ ಜೊತೆ ಸೇರ್ಸೋದಕ್ಕೆ. ನಡಿಯ. Oh, my dear daughter, ನಿನ್ನ ಮದರ್ ಹೇಳ್ತಿದ್ದು ಯು ಆರ್ ಆಲ್ವೇಸ್ ಆನ್ ವಾಟರ್ ಅಂತ. ನೀನು ವಾಟರ್ ಮೇಲೆ ಫಾಸ್ಟ್ ಆಗಿ ಮೋಟರ್ ಓಡಿಸಿ ನಮ್ಮ ಶತ್ರು ಅಜಯನಿಗೆ ಬಾಟ್ಲ್ ಮಾಡ್ಕೊಂಡಿದೀಯಲ್ಲ. ದಿಸ್ ಇಸ್ ವೆರಿ ಬ್ಯಾಡ್. ಐ ಫೀಲ್ ಪಿಟಿ ಆನ್ ಯು. ಯು ಸಿ ಬೇಬಿ, ನಿನ್ನ ಮದುವೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಜೊತೆಗೆ ಮಾಡಬೇಕು ನನಗೆ ಕರೆಕ್ಟ್ ಆಗಿ ಗೊತ್ತಿದೆ. ಡ್ಯಾಡಿ, ಅಣ್ಣ ನಿನ್ ಬಗ್ಗೆ ಕೆಟ್ಟದಾಗ ಹೇಳಿದಾಗ ನಾನ್ ನಂಬ್ಲಿಲ್ಲ, ಆದ್ರೆ ಈಗ ನಂಬಲೇಬೇಕಾಗಿದೆ. ನೀನ್ ಹೀಗೆ ನಮ್ಮಿಂದ ದೂರವಾಗಿ ಸಿಂಗಪುರ್ನಲ್ಲಿ ಇದ್ಕೊಂಡು ಇಂಥ ಅನ್ಯಾಯದ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ನನ್ನ ತಂದೆ ಅಂತ ಹೇಳ್ಕೊಳ್ಳೋಕೆ ನನಗ್ ನಾಚಿಕೆ ಆಗ್ತಿದೆ. ನೋಡಮ್ಮ, ಈ ಕೆಟ್ಟ ಸಮಾಜದಲ್ಲಿ ನಿಷ್ಠೆಯಿಂದ ಬಾಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಲುಕ್ ಮೈ ಸ್ವೀಟ್ ಡಾಟರ್, ನಾನಿಂತ ಮನೆ ಹಾಳು ಕೆಲಸ ಮಾಡಿ ದುಡ್ಡು ಮಾಡಿದ್ರಿಂದಾನೆ ನೀನು ಕಾರು ಬಂಗ್ಲೆ ಅಂತ ಸುಭದ್ರವಾಗಿ ಓಡಾಡ್ತಾ ಇದೀಯಾ. ಇಲ್ಲದೆ ಹೋದ್ರೆ ಒಬ್ಬ ಮಾಮೂಲಿ ಕೂಲಿ ಮಾಡೋರ್ ಮಗಳ ತರ ಬಡಗುಡಿಸಲಲ್ಲಿ ಡರ್ಟಿ ಕ್ಲಾಸ್ ನಲ್ಲಿ ಐ ಮೀನ್ ಆರ್ಕ್ ಬಟ್ಟೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿದೆ. ವಿಮಲ್, ಟೇಕ್ ಯುವರ್ ಸಿಸ್ಟರ್ ಟು ಯುವರ್ ಮದರ್. ಕಮಾನ್ ಕಮಾನ್, ಟೇಕ್. ದೊಡ್ಡ ಮನುಷ್ಯರ ವ್ಯವಹಾರದಲ್ಲಿ ಲೇಡೀಸ್ ತಲೆ ಹಾಕ್ಬಿಡ್ತು. ಕಮಾನ್ ಕಮಾನ್ ಕಮಾನ್. ನೀವೇನೇ ಹೇಳಿದ್ರು ನಾನು ಅಜಯ್ನ ಮದುವೆ ಆಗೋದು. ನಾಗು, ಆ 3 ಜನರು ನಾವು ಮುಗಿಸಿದ್ರೇನೆ ನಾವು ನೆಮ್ಮದಿಯಾಗಿರೋಕ್ ಸಾಧ್ಯ.
ಮುನಿಯ ನನ್ನನ್ನೇನ್ ಬೇಕಾದ್ರೂ ಮಾಡು, ಆದ್ರೆ ನನ್ನ ಮಕ್ಕಳನ್ನ ಮಾತ್ರ ಏನು ಮಾಡ್ಬೇಡ. ನಿನ್ ಕಾಲಕ್ಕೆ ಬಿದ್ದು ಬೇಡ್ಕೊಳ್ತೀನಿ. ಕಾಮಾಕ್ಷಿ, ಕೊಂಬೆಗಳನ್ನ ಕತ್ತರಿಸಿ ಮರನ ಬೇರ್ ಸಮೇತ ಬಿಟ್ಬಿಟ್ರೆ ಅದು ಮತ್ತು ಚಿಕ್ಕಲ್ವಾ? ನನ್ನನ್ನ ಮೆಟ್ಟಿ ನಿಲ್ಲೋಕೆ ಅಗ್ನಿ ಪರ್ವತನ ಕುದಿತಾ ಇರೋ ಜ್ವಾಲಾಮುಖಿ ಅಲ್ವೇ ಇರೋ ಮಕ್ಕಳು? ಮುನಿಯ, ನೀನ್ ನಮ್ ಕುಟುಂಬಕ್ಕೆ ಮಾಡಿದ ಅನ್ಯಾಯನ ಈ ಊರ್ ಜನದ ಮುಂದೆ ಹೇಳ್ಸಿ ನನ್ ತಾಯಿ ನಿಷ್ಕಳಂಕಣಿ ಅಂತ ನಿರೂಪಿಸೋವರೆಗೂ ಆ ದೇವರೇ ಬಂದ್ರೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ತಾಯಿಗೆ ತಕ್ಕ ಮಕ್ಕಳು ಮದನ್. ನಮ್ಮ ವ್ಯವಹಾರನ ಪತ್ತೆ ಹಚ್ಚೋಕೆ ಇಂಟರ್ನ್ಯಾಷನಲ್ ಜೆಟ್ಟಿಗಳೆಲ್ಲ ಪಲ್ಟಿ ಹೊಡೆದೋದ್ರು. ಈ ನನ್ನ ಮಕ್ಳು ಏನಪ್ಪಾ ಅಂದ್ರೆ ಊರ್ ಜನಗಳ ಮುಂದೆ ನಮ್ಮನ್ನ ಬಾಯಿ ಬಿಡಿಸ್ತಾರಂತೆ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ದಾಸಯ್ಯ ನಿನ್ನ ಗಡಗಂಟಿಗೆ ಹೆದರ್ಕೋತೀನ ಅನ್ನೋ ಹಾಗೆ. ನಾಗು, ಈ ಪುಟ್ಕುಶಿ ನನ್ನ ಮಕ್ಕಳಿಗೆ ಹೆದರ್ಕೊಂಡ್ರೆ ಹೇಗೆ? ಕಮಲ್, ಮುಂದೆ ನೀ ನನ್ನ ಅಳಿಯನಾಗಬೇಕು ಅಂತ ಆಸೆ ಪಡ್ತಾ ಇರೋನು, ಈ ಮೈಕ್ರೋ ಬಾಂಬ್ನ ತಗೊಂಡು ದೇವರ ನಾಮ ಇಡೋ ತರ ಇವರಿಬ್ಬರು ಹಣೆ ಮೇಲೆ ಇಡು. ಪಾಪ ಸಾಯಕ್ ಮುಂಚೆ ಒಂದ್ಸಲ ಸಾವಿನ ಅಧಿಪತಿ ಆದ ಆ ಯಮಧರ್ಮರಾಯನ ಸ್ಮರಣೆ ಮಾಡಲಿ. ನಾಗು, ಮೊದ್ಲು ಯಾರನ್ನ ಮುಗಿಸೋದು, ಈ ಮುದುಕಿನ ಅಥವಾ ಜ್ವಾಲಾಮುಖಿಗಳನ್ನ? ಈ ಮುದುಕಿನ ಮೊದಲು ಮುಗಿಸಿದ್ರೆ ಥ್ರಿಲ್ ಇರಲ್ಲ ಡ್ಯಾಡಿ. ಮೊದಲು ಈ ಹುಡುಗರನ್ನ ಮುಗಿಸ್ಬೇಕು. ಅದನ್ನ ನೋಡಿ ಈ ಮುದುಕಿ ತತ್ತರಿಸ್ಬೇಕು. ಮುನಿಯ, ಬೇಡ ಮುನಿಯ, ನನ್ನ ಮಕ್ಕಳನ್ನೇನು ಮಾಡಬೇಡ. ರಾಣಿ, ನೀನ್ ಅಮ್ಮನ ಹುಷಾರ ನೋಡ್ಕೋ. ವಿಜಯ್ ಬಾ.
ಅಜಯ್ ನಾನೇನು ಮಾಡ್ಬೇಡಪ್ಪ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಮುನಿಯಿಂದ. ಲುಕ್ ಮೈ ಸನ್, ನನಗೇನು ಮಾಡಬೇಡ, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಎಲ್ಲ ಅಡ್ಡಟ್ಟಿದಾಗ ಬಂದು ಪ್ಲೇನ್. ನಿಂದೇನ್ ತಪ್ಪಿಲ್ವಾ? ಇಲ್ಲಪ್ಪ. ನಿಜವಾಗ್ಲು? ಹಾಗಾದ್ರೆ ನೀನ್ ಹೋಗು. ಅಜಯ್, ವಿಜಯ್, ಕಣಿ, ಆ ಬಂಗಾರ ನಿಧಿಯನ್ನ ದೋಚ್ಕೊಂಡು ಹೋದವರು ನಾವೇ, ಚಲುವೆಯನ್ನ ಚಾಕುವಿಂದ ಚುಚ್ಚಿ ಕೊಂದವರು ನಾವೇ. ಪಾಪ ಪವಿತ್ರವಾದ ಆ ಕಾಮಾಕ್ಷಿ ಮೇಲೆ ಕಳಂಕ ಹೊರಿಸಿ ಅವಳು ಜೈಲಿಗೆ ಹೋಗುವಾಗ ಮಾಡಿದವರು ನಾವೇ. ನಮ್ಮನ್ನು ಕ್ಷಮಿಸ್ಬಿಡಿ ದಣಿ. ಅಮ್ಮ ಅಮ್ಮ, For more updates, like, comment, subscribe to our channel.